ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ವನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಒಂದು ಟಾಪಿಕ್ ಇರುವಂತದ್ದು RPF ಕಾನ್ಸ್ಟೇಬಲ್ ಆಗಿರಬಹುದು, SI ಆಗಿರಬಹುದು. ಅದ್ರ ಜೊತೆಗೆ ಈಗೇನು ಕಾಲ್ಫಾರ್ಮ್ ಆಗಿದೆ NTPC 2024 ಅಂದ್ರೆ 14/9/2024 ಏನು ಕಾಲ್ಫಾರ್ಮ್ ಆಗೈತಿ NTPC ರೈಲ್ವೆ ಡಿಪಾರ್ಟ್ಮೆಂಟ್ ದಲ್ಲಿ ಆಗುವಂತಹ ಎಲ್ಲ ಎಕ್ಸಾಮ್ಸ್ ಗಳಲ್ಲೂ ಕೂಡ ಈ ಒಂದು ಟಾಪಿಕ್ ಮೇಲೆ 1ರಿಂದ 2 ಕ್ವಶನ್ಸ್ ಗಳು ನಿಮ್ಗೆ ಬಂದೇ ಬರ್ತವೆ. RPF ಕಾನ್ಸ್ಟೇಬಲ್ ಆಗಿರ್ಬಹುದು, SI ಆಗಿರ್ಬಹುದು, NTPC ಆಗಿರ್ಬಹುದು, ಯಾವುದೇ ಇರ್ಬೋದು, JE ಇರ್ಬೋದು, ಯಾವುದೇ ಇರ್ಬೋದು. ಅದರಲ್ಲಿ ಈ ರೀತಿ ಇರುವಂತಹ ಒಂದು ಪ್ರಶ್ನೆ ನಿಮಗೆ ಬರ್ತೈತಿ. ಆ ಟಾಪಿಕ್ ಯಾವುದು ಅಂತಂದ್ರೆ ರೀಸನಿಂಗ್ ದಲ್ಲಿ ಇರುವಂತಹ ಒಂದು ಟಾಪಿಕ್ ಇದೆ, ಇನ್ಇಕ್ವಾಲಿಟಿ ಅಂತ ಹೇಳಿ ಬರ್ತಾ ಇದೆ, ಅಸಮಾನತೆ. ಈ ಒಂದು ಅಸಮಾನತೆ ಇರ್ತಕ್ಕಂಥದ್ದು ಇನ್ಇಕ್ವಾಲಿಟಿ ಕ್ವಶನ್ಸ್ ಗಳನ್ನ ಯಾವ ರೀತಿ ಬಿಡಿಸಬಹುದು, ನಾವು ವಿದಿನ್ ಸೆಕೆಂಡ್ ಗಳಲ್ಲಿ ಬಿಡಿಸಬಹುದಾಗಿದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವಿಡಿಯೋವನ್ನ ಪೂರ್ತಿ ನೋಡಿದ್ರ ಅಂತಂದ್ರ 1ರಿಂದ 2 ಕ್ವಶನ್ಸ್ ಗಳು ನೀವು ಆರಾಮಾಗಿ ಈಸಿಯಾಗಿ 15ರಿಂದ 20 ಸೆಕೆಂಡ್ ಒಳಗಡೆನೆ ಏನ್ ಮಾಡಬಹುದು, ನಾವು ಈ ಕ್ವಶನ್ಸ್ ಗಳನ್ನ ಬಿಡಿಸಬಹುದಾಗಿದೆ. ಇದು 100% ಏನು ಅಂತಂದ್ರೆ ನಿಮ್ಮ ಎಕ್ಸಾಮ್ ದಲ್ಲಿ ಬಂದೇ ಬರುವಂತಹ ಒಂದು ಕ್ವಶನ್ ಆಗಿದೆ. ಸೊ ಹಾಗಾಗಿ ಈ ವಿಡಿಯೋ ನಾನು ಈ ಒಂದು ಟಾಪಿಕ್ ಮೇಲೆ ಮಾಡ್ತಾ ಇದ್ದೇನೆ. ಅದ್ರ ಸಲುವಾಗಿ ಈ ಒಂದೇ ವಿಡಿಯೋದಿಂದ ನೀವು 2 ಅಂಕಗಳನ್ನ ಗಳಿಸಬಹುದಾಗಿದೆ. ಸೊ ಅದ್ರ ಸಲುವಾಗಿ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡ್ರಿ, ಯೂಸ್ಫುಲ್ ಆಗುತ್ತೆ. ಟ್ರಿಕ್ಸ್ ಇದೆ. ನೀವು ಡೈರೆಕ್ಟ್ ಆಗಿ ಈ ರೀತಿ ಇರುವಂತಹ ಕ್ವಶನ್ಸ್ ಗಳನ್ನ ನೀವು ನೋಡಿದ್ರ ಅಂತಂದ್ರ ಹೆಂಗ್ ಬಿಡಿಸ್ಬೇಕು, ಸ್ಟೇಟ್ಮೆಂಟ್ ಇರ್ತೈತಿ ಇದು ಒಂದು ಈ ರೀತಿ, ಅದರ ಒಂದು ಕಾನ್ಕ್ಲೂಷನ್ಸ್ ಗಳು ಇರ್ತವೆ, ತೀರ್ಮಾನಗಳಿರ್ತವೆ. ಅವುಗಳನ್ನ ಯಾವ ರೀತಿ ನಾವು ಸರಿ ಇದೆಯೋ ತಪ್ಪಿದೆಯೋ ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ಬೇಸಿಕ್ ದಿಂದ ಹಿಡಿದು ಏನ್ ಮಾಡೋಣ, ನಾವು ಈ ಒಂದು ಟಾಪಿಕ್ ಮೇಲೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದ್ರ ಜೊತೆಗೆ RPF ಆಗಿರ್ಬೋದು, NTPC ಏನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ ಈ ಒಂದು ಎಕ್ಸಾಮ್ ಗೆ ಸಂಬಂಧಿಸಿದ ಹಾಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ನಂಬರ್ ಇದೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದಾಗಿದೆ. ಈಗ NTPC ಅದ್ರ ಜೊತೆಗೆ RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ಯಾರು ತಯಾರನ್ನ ನಡೆಸ್ತಾ ಇದ್ರ ಅವ್ರಿಗೆ ನಮ್ಮಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಪ್ಯಾಕೇಜ್, ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸ್ ಅವೈಲೇಬಲ್ ಐತಿ. ಸೊ ಆ ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗೆ ಓನ್ಲಿ 500 rupees ದಲ್ಲಿ ಸಿಗ್ತಾ ಇದೆ. ಈಗೇನ್ ನಾವು ಇದು ಕ್ಲಾಸ್ ಮಾಡ್ತಾ ಇದ್ದೇವಿ, ಯಾವುದು ಇನ್ಇಕ್ವಾಲಿಟಿ ಆಗಿರಬಹುದು, ಇದಕ್ಕೆ ಸಂಬಂಧ ಇರುವಂತಹ ಬಹಳಷ್ಟು ಮ್ಯಾಥ್ಸ್ ದಲ್ಲಿ ಮತ್ತು ರೀಸನಿಂಗ್ ದಲ್ಲಿ ಬಹಳಷ್ಟು ಕ್ವಶನ್ಸ್ ಗಳು ಬರ್ತವೆ. ಆ ಎಲ್ಲ ಟಾಪಿಕ್ ಗಳನ್ನ ಒಳಗೊಂಡಿರುವಂತಹ ಈ ಒಂದು ಪ್ಯಾಕೇಜ್ ಇದೆ. ಕಂಪ್ಲೀಟ್ ಪ್ಯಾಕೇಜ್ ಓನ್ಲಿ 500 rupees ದಲ್ಲಿ ಸಿಗ್ತಾ ಇದೆ. ಈ ಒಂದು ಪ್ಯಾಕೇಜ್ ದಲ್ಲಿ ನಿಮ್ಗೆ ಸಿಗುವಂತಹ ಕ್ಲಾಸಸ್ ಗಳು ಯಾವ್ಯಾವ್ದು ಅಂತಂದ್ರೆ GK ದಲ್ಲಿ ಇರುವಂತಹ ಎಲ್ಲ ಸಬ್ಜೆಕ್ಟ್ ದ ಕ್ಲಾಸಸ್ ಇರ್ತವೆ. ಅದ್ರ ಜೊತೆಗೆ ಮ್ಯಾಥ್ಸ್, ರೀಸನಿಂಗ್ 3 ಸಬ್ಜೆಕ್ಟ್ ದ ರಿಕಾರ್ಡೆಡ್ ಕ್ಲಾಸಸ್ ಗಳು ಇರ್ತವೆ. ರಿಕಾರ್ಡೆಡ್ ಕ್ಲಾಸಸ್ ಗಳು ಅಂತಂದ್ರೆ ನಾವು ಈಗಾಗಲೇ ಕ್ಲಾಸಸ್ ಗಳನ್ನ ಈ ಸದ್ಯದ್ರಲ್ಲಿ ಮಾಡಿ ಇಟ್ಕೊಂಡೇವಿ. ಆ ಎಲ್ಲ ಕ್ಲಾಸಸ್ ಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ ನಾವು. ಅಲ್ಲಿ ನೀವು ನಿಮ್ಮ ವಾಟ್ಸ್ಆಪ್ ದಲ್ಲಿ ಏನ್ ಮಾಡಬಹುದು, ಲಿಂಕ್ ಗಳಿರ್ತವೆ. ಲಿಂಕ್ ಗಳನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಎಲ್ಲಾ ಕ್ಲಾಸಸ್ ಗಳನ್ನ ನೀವು ನೋಡಬಹುದಾಗಿದೆ. ಎಲ್ಲ ರೆಕಾರ್ಡೆಡ್ ಇರ್ತವೆ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ನೋಡಬಹುದು. ಅದ್ರ ಜೊತೆಗೆ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೇವೆ ನಾವು. ಆ ಟೈಮ್ ಟೇಬಲ್ ಫಾಲೋ ಅಪ್ ಮಾಡ್ತಾ ಹೋದ್ರೆ ಅಂತಂದ್ರ ಡಿಸೆಂಬರ್ ಒಳಗಡೆನೆ ಈ ಎಲ್ಲಾ ಸಿಲೆಬಸ್ ಅನ್ನ ನೀವು GK, ಮ್ಯಾಥ್ಸ್, ರೀಸನಿಂಗ್ ಎಲ್ಲಾ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಬಹುದಾಗಿದೆ. ಎಲ್ಲಾ ಸಬ್ಜೆಕ್ಟ್ ದ ರೆಕಾರ್ಡೆಡ್ ಕ್ಲಾಸಸ್ ಸಿಗ್ತವೆ. ಅದ್ರ ಜೊತೆಗೆ ಎಲ್ಲಾ ಸಬ್ಜೆಕ್ಟ್ ದ PDF ನೋಟ್ಸ್, ಮಾಕ್ ಟೆಸ್ಟ್ ಗಳನ್ನ ತಗೋತಾ ಇದೀವಿ ನಾವು ನಿಮ್ಗೆ RPF ಎಕ್ಸಾಮ್ಗೆ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಇರುವಂತಹ 2 ಸೆಟ್ ಗಳನ್ನ ನಾವು ನಿಮಗೆ ಏನ್ ಮಾಡ್ತಾ ಇದೀವಿ, ಕ್ವಶನ್ ಪೇಪರ್ ಕನ್ನಡದಲ್ಲಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಎಕ್ಸಾಮ್ಗೆ ತಯಾರನ್ನ ನಡೆಸಲಿಕ್ಕೆ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಇದು ಓನ್ಲಿ 500 rupees ದಲ್ಲಿದೆ. 500 ದಲ್ಲಿ ಇಷ್ಟೆಲ್ಲ ನೀವು ಪಡ್ಕೋಬಹುದಾಗಿದೆ. ಮನೆಯಲ್ಲಿ ಕೂತುಕೊಂಡು ನಿಮ್ಮ ಸ್ಟಡಿಯನ್ನ ನೀವು ಮಾಡಬಹುದಾಗಿದೆ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ. ಆಮೇಲೆ ಬೇಗನೆ ಜಾಯಿನ್ ಆಗ್ಬೇಕು. ಯಾಕೆ ಬೇಗ ಜಾಯಿನ್ ಆಗ್ಬೇಕು ಅಂತಂದ್ರೆ ಎಕ್ಸಾಮ್ ಇರುವಂತದ್ದು ನಿಮ್ದು ಡಿಸೆಂಬರ್ ಕೊನೆಯದಲ್ಲಿ ನಡೀತಾ ಇರುವಂತದ್ದು. ಡಿಸೆಂಬರ್ ಕೊನೆಯದಲ್ಲಿ ಎಕ್ಸಾಮ್ ನಡೀತೈತಿ. ಅದ್ರ ಸಲುವಾಗಿ ಇನ್ನೂ ಟೈಮ್ ಐತಿ. ಈ ಟೈಮ್ ಅನ್ನ ಉಪಯೋಗ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡ್ರಿ. ಇಂತಹ ಅವಕಾಶ ಮತ್ತೆ ನಿಮಗೆ ಸಿಗೋದಿಲ್ಲ. ಅದ್ರ ಸಲುವಾಗಿ ಬೇಗನೆ ಪ್ರಿಪರೇಷನ್ ಇರುವಂತದ್ದು ನಿಮ್ದು ಸ್ಟಾರ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ. ಓನ್ಲಿ 500 ಇದೆ. ಹೆಚ್ಚೇನು ಅಮೌಂಟ್ ಇದಕ್ಕೆ ಫೀಸ್ ಇಲ್ಲ. ಈಗ ಇನ್ಇಕ್ವಾಲಿಟಿ ಬಗ್ಗೆ ನೋಡ್ರಿ, ಈ ರೀತಿ ಇರುವಂತಹ ಕ್ವಶನ್ಸ್ ಗಳು ಬರ್ತವೆ.
ಇಲ್ಲಿ ಕೆಲವೊಂದಿಷ್ಟು ಏನು ಅಂತಂದ್ರೆ ಸ್ಟೇಟ್ಮೆಂಟ್ಸ್ ಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಸ್ಟೇಟ್ಮೆಂಟ್ಸ್ ಇರ್ತವೆ, ಆ ಸ್ಟೇಟ್ಮೆಂಟ್ಸ್ ನೋಡ್ರಿ ಇಲ್ಲಿ ಮೂರು ತರಹದ ಚಿಹ್ನೆಗಳನ್ನ ಬಳಸ್ತಾರೆ. ಈ ಒಂದು ಇನ್ಇಕ್ವಾಲಿಟಿದಲ್ಲಿ ಮೂರು ತರಹದ ಚಿಹ್ನೆಗಳು ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಇದು ಗ್ರೇಟರ್ ದೆನ್ ಅಂತ ಹೇಳ್ತೀವಿ ನಾವು, ದೊಡ್ಡದು. ಇದು ಲೆಸ್ ದೆನ್ ಅಂತ ಹೇಳ್ತೇವೆ, ಇದು ಈಕ್ವಲ್. ಈ ಮೂರು ಚಿಹ್ನೆಗಳನ್ನ ಬಳಸಿ ಏನು ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಇರ್ತೈತಿ. ಇವ ಮೂರು ಚಿಹ್ನೆಗಳನ್ನ ಬಳಸ್ಕೊಂಡು ಕಾನ್ಕ್ಲೂಷನ್ಸ್ ಗಳನ್ನ ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಇದನ್ನ ಹೆಂಗ್ ಬಿಡಿಸ್ಬೇಕು? ಈಗ ಕಾನ್ಕ್ಲೂಷನ್ ಯಾವ್ದು ಸರಿ ಐತಿ ಇದ್ರಲ್ಲಿ? ಒಂದನೇ ಸರಿ ಇದೆಯೋ, ಎರಡನೇ ಸರಿ ಇದೆಯೋ, ಅಥವಾ ಎರಡು ಸರಿ ಇದಾವ, ಅಥವಾ ಎರಡು ತಪ್ಪಿದಾವ? ಈ ರೀತಿ ಆಪ್ಷನ್ಸ್ ಇರ್ತವೆ. ಇವುಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಒಂದೊಂದಾಗಿ ಬೇಸಿಕ್ ದಿಂದ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನೋಡ್ರಿ, ಕಾನ್ಸೆಪ್ಟ್ ಏನು ಅನ್ನೋದನ್ನ ತಿಳ್ಕೊಳ್ರಿ. ಇದು ಲೆಸ್ ದೆನ್ ಇರುವಂತಹ ಚಿಹ್ನೆ ಇದೆ, ಇದು ಗ್ರೇಟರ್ ದೆನ್ ಇರುವಂತಹ ಚಿಹ್ನೆ. ಇವು 6 ಚಿಹ್ನೆಗಳನ್ನ ಇದರಲ್ಲಿ ಬಳಸ್ತಾರೆ. ಈಗ ಇಲ್ಲಿ ಲೆಸ್ ದೆನ್ ಇರುವಂತದ್ದು ಒಂದಿದೆ. ಆಮೇಲೆ ನೋಡ್ರಿ, ಈ ಒಂದು ಸ್ಟೇಟ್ಮೆಂಟ್ ಒಂದು ಏನು ಕಾನ್ಕ್ಲೂಷನ್ ಇದೆ. ಕಾನ್ಕ್ಲೂಷನ್ ನಾವೇನು ಕಾನ್ಕ್ಲೂಷನ್ ತೆಗಿತೀವಿ, ಕಾನ್ಕ್ಲೂಷನ್ ತೆಗೆದ ಮೇಲೆ ಅದರಲ್ಲಿ ಯಾವ್ದಕ್ಕೆ ಮೊದಲು ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು ಅನ್ನೋದನ್ನ ಇಲ್ಲಿ ಇದೆ. ಇಷ್ಟ ತಿಳ್ಕೊಬೇಕು ಇಲ್ಲಿ ಏನು ಅಂತಂದ್ರೆ ಪ್ರಿಫರೆನ್ಸ್ ಯಾವ್ದಕ್ ಕೊಡ್ಬೇಕು. ಈಗ ಬಹಳಷ್ಟು ಚಿಹ್ನೆಗಳು ಬಂದ್ ಬಿಡ್ತಾವೆ, ಈ ರೀತಿ ಚಿಹ್ನೆಗಳು ಬಂದ್ ಬಿಡ್ತಾವೆ, ಈ ರೀತಿ ಚಿಹ್ನೆಗಳು. ಓಕೆ, ಈ ರೀತಿ ಚಿಹ್ನೆಗಳು. ಈಗ ನೋಡ್ರಿ 5 ಚಿಹ್ನೆಗಳು ಅದು. ಇಲ್ಲಿ ಈ 5 ಚಿಹ್ನೆಗಳಲ್ಲಿ ಅತಿ ಹೆಚ್ಚಿನ ಮಹತ್ವ ಯಾವ್ದಕ್ ಕೊಡ್ಬೇಕು ನಾವು? ಅತಿ ಹೆಚ್ಚಿನ ಮಹತ್ವವನ್ನ ಈ ಒಂದು ಚಿಹ್ನೆ ಕೊಡ್ಬೇಕು ಇದರಲ್ಲಿ. ಓಕೆ, ಒಂದ ಕಡೆ ಮುಖ ಇರುವಂತದ್ದು ಇದಾವು ನೋಡ್ರಿ. ಒಂದ ಕಡೆ ಮುಖ ಇದೆ, ಆ ಸೈಡ್ ಮುಖ ಇದೆ. ಒಂದ ಕಡೆ ಮುಖ ಇದ್ದು ಅಂತಂದ್ರ ಇದರಲ್ಲಿ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು? ಮೊದಲ ಆದ್ಯತೆ ಯಾವ್ದು ಕೊಡ್ಬೇಕು? ಇದಕ್ ಕೊಡ್ಬೇಕು. ಎರಡನೇ ಆದ್ಯತೆ ಯಾವ್ದು ಕೊಡ್ಬೇಕು? ಇಲ್ಲಿ ಇರುವಂತಹ ಈ ಚಿಹ್ನೆಗೆ ಇದು ಎರಡನೇ ಆದ್ಯತೆ, ಇದು ಮೂರನೇ ಆದ್ಯತೆ ಇದಕ್ಕೆ ಕೊಡ್ಬೇಕಾಗ್ತದೆ. ಓಕೆ, ಅದೇ ರೀತಿ ಇಲ್ಲಿರುವಂತಹ ಗ್ರೇಟರ್ ದೆನ್ ಚಿಹ್ನೆಗೆ ಈ ರೀತಿ. ಈಗ ಇಲ್ಲಿ ಗ್ರೇಟರ್ ದೆನ್ ಅನ್ನ ಹೇಳಿ ನಿಮ್ಗ, ಹೌದಾ? ಈ ಗ್ರೇಟರ್ ದೆನ್ ದಲ್ಲಿ ಗ್ರೇಟರ್ ಅಂತಂದ್ರೆ ಆ ಕಡೆ ಮುಖ ಇರುವಂತದ್ದು ಎಲ್ಲಾ ಚಿಹ್ನೆಗಳದಾವ್. ಎಲ್ಲಾ ಆ ಕಡೆ ಇರುವಂತಹ ಮುಖ ಇರುವಂತಹ ಚಿಹ್ನೆಗಳಿದ್ದು ಅಂತಂದ್ರ ನಾವು ಇದರಲ್ಲಿ ಮಹತ್ವ ಕೊಡ್ಬೇಕಾಗಿರುವಂತದ್ದು ಇದಕ್ಕ ಸಿಂಗಲ್ ಏನಿರ್ತೈತಲ್ಲ ಅದಕ್ಕ ಕೊಡ್ಬೇಕು. ಅದೇ ರೀತಿ ಇಲ್ಲಿ ಲೆಸ್ ದೆನ್ ಇರುವಂತದ್ದು ಈ ರೀತಿ ಚಿಹ್ನೆಗಳಿದ್ದು ಅಂತಂದ್ರ ಲೆಸ್ ದೆನ್ ಈ ರೀತಿ ಚಿಹ್ನೆಗಳು 6 ಚಿಹ್ನೆಗಳಿದಾವ. ಈಗ ಇದರಲ್ಲಿ ಅತಿ ಮಹತ್ವದ ಯಾವುದು ಅಂತಂದ್ರ ಇಲ್ಲಿ ಇರುವಂತಹ ಸಿಂಗಲ್ ಏನೈತಿ ಇದು ಲೆಸ್ ದೆನ್, ಇದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಅನ್ನ ಇಲ್ಲಿ ಕೊಡ್ಬೇಕು. ಫಸ್ಟ್ ಪ್ರಿಫರೆನ್ಸ್ ಇದಕ್ಕ, ಸೆಕೆಂಡ್ ಪ್ರಿಫರೆನ್ಸ್ ಇದಕ್ಕ, ಮೂರನೇ ಪ್ರಿಫರೆನ್ಸ್. ಅದೇ ರೀತಿ ಇಲ್ಲಿಯೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಇದಕ್, ಸೆಕೆಂಡ್, ಥರ್ಡ್ ಪ್ರಿಫರೆನ್ಸ್ ಕೊಡ್ಬೇಕಾಗ್ತತಿ. ಈಗ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನು ತಿಳ್ಕೊಬೇಕು ಅಂತಂದ್ರೆ, ಈಗ ಇಲ್ಲಿ ಈ ರೀತಿ ಚಿಹ್ನೆಗಳು ಇದ್ವು ಅಂತಂದ್ರ ಯಾವ ರೀತಿ? ಎರಡು ಒಂದಕ್ಕೊಂದು ಹಿಂಗ ಕೂಡ್ಕೊಂಡಿದ್ದು ಅಂತಂದ್ರೆ ಎರಡು ಒಂದಕ್ಕೊಂದು ಮುಖ ಹಿಂಗ ಜಾಯಿಂಟ್ ಆಗುವಂಗ್ ಬಂದಿತ್ತು ಅಂತಂದ್ರ, ಉದಾಹರಣೆಗೆ ಈಗ ಈ ರೀತಿ ಇರುವಂತಹ ಚಿಹ್ನೆಗಳೇ ನಡೀತಿರ್ತೈತಿ. ಒಂದ್ ಯಾವ್ದಾದ್ರು ಈ ಒಂದು ಲೈನ್ ದಲ್ಲಿ ಹಿಂಗ್ ಬಂತು, ಅಥವಾ ಈ ರೀತಿ ಇರುವಂತಹದ್ದು ಒಂದು ಬಂತು. ನೋಡ್ರಿ ಇಲ್ಲಿ 4 ಚಿಹ್ನೆಗಳದಾವ್. ಈಗ ನೋಡ್ರಿ ಇಲ್ಲಿ ಏನೈತಿ, ಇಲ್ಲಿ ಎರಡೂಗಳು ಏನಿದಾವು ಒಂದಕ್ಕೊಂದು ಏನಿದಾವು ಸಿಟ್ಟು ಮಾಡ್ಕೊಂಡಾವ. ಅಂದ್ರ ಎರಡು ಬ್ಯಾರೆ ಬ್ಯಾರೆ ಕಡೆ ಮುಖ ಮಾಡ್ಯಾವ್. ಹಿಂಗಿದ್ದಾಗ ಅಥವಾ ಈ ರೀತಿ ಇದ್ದಾಗ, ಈ ರೀತಿ ಇದ್ದಾಗ ಎರಡು ಒಂದಕ್ಕೊಂದು ಮುಖ ಇರ್ತಕ್ಕಂಥದ್ದು ಜಾಯಿಂಟ್ ಇರ್ತಕ್ಕಂಥದ್ದು ನಮಗೆ ಸಿಕ್ತು ಅಂತಂದ್ರ ಈ ಗುಂಪಿನಲ್ಲಿ, ಅಥವಾ ಈ ಗುಂಪಿನಲ್ಲಿ ಎರಡು ಮುಖ ಬೇರೆ ಬೇರೆ ಕಡೆ ಇದ್ದು ಅಂತಂದ್ರ ಹಿಂಗ್ ಎಲ್ಲರ ನಮಗ್ ನೋಡಾಕ್ ಸಿಕ್ತು ಅಂತಂದ್ರ ಒಂದು ಲೈನ್ ಒಳಗ ಅಲ್ಲಿ ಯಾವುದೇ ರೀತಿ ಇರುವಂತಹ ಕಾನ್ಕ್ಲೂಷನ್, ಯಾವುದೇ ರೀತಿ ಇರುವಂತಹ ತೀರ್ಮಾನ ಅಲ್ಲಿ ಬರಂಗಿಲ್ಲ. ಅವಾಗ ನಮ್ಮ ತೀರ್ಮಾನಗಳು ಏನಾಗ್ತಾವ್? ಹಿಂಗ್ ಬಂದು ಅಂತಂದ್ರ ಅವಾಗ ನಮ್ಮ ತೀರ್ಮಾನಗಳು ತಪ್ಪಾಗ್ತಾವ. ಇದಿಷ್ಟು ನೀವು ಇಲ್ಲಿ ತಿಳ್ಕೊಬೇಕಾಗಿರುವಂತದ್ದು. ಒಂದೇದ್ ಏನ್ ತಿಳ್ಕೊಬೇಕು ಇದ್ರಲ್ಲಿ, ಇದನ್ನ ತಿಳ್ಕೊಂಡ್ರ ಅಂತಂದ್ರ ಈಸಿಯಾಗಿ ಆರಾಮಾಗಿ ನಾವ್ ಏನ್ ಮಾಡ್ಬಹುದು? ಕ್ವಶನ್ಸ್ ಗಳನ್ನ ಬಿಡಿಸಬಹುದು. ಈಗ ಇಲ್ಲಿ ಒಂದ ಕಡೆ ಮುಖ ಇರುವಂತದ್ದು ಇದ್ದು ಅಂತಂದ್ರ, ಒಂದ ಕಡೆ ಅಂದ್ರ ಈ ಸೈಡ್ ಮುಖ ಮಾಡಿದ್ದು ಅಂತಂದ್ರ ಅದ್ರಲ್ಲಿ ಪ್ರಿಫರೆನ್ಸ್ ಫಸ್ಟ್ ಇದಕ್ ಕೊಡ್ಬೇಕು, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್. ಆ ಸೈಡ್ ಮುಖ ಮಾಡಿದ್ದು ಅಂತಂದ್ರ ಫಸ್ಟ್ ಪ್ರಿಫರೆನ್ಸ್ ಇದಕ್ಕ, ಸೆಕೆಂಡ್ ಆಮೇಲೆ ಥರ್ಡ್ ಪ್ರಿಫರೆನ್ಸ್. ಈ ಎರಡು ಮುಖಗಳು ಕೂಡಿದ್ದು ಅಂತಂದ್ರೆ ಯಾವ್ದು ಕನ್ಕ್ಲೂಷನ್ ಬರೋಂಗಿಲ್ಲ, ತೀರ್ಮಾನ ಬರಂಗಿಲ್ಲ, ತಪ್ಪಿರ್ತೈತಿ. ಈ ಎರಡು ಬೇರೆ ಬೇರೆ ಕಡೆ ಮುಖ ಮಾಡಿದ್ದು ಅಂತಂದ್ರ ಇಲ್ಲಿ ಏನಾಗ್ತೈತಿ? ಕಾನ್ಕ್ಲೂಷನ್ ಅಲ್ಲಿಯೂ ಕೂಡ ಏನಾಗ್ತೈತಿ? ತಪ್ಪಾಗ್ತೈತಿ. ಅಲ್ಲಿಯೂ ಕೂಡ ಆನ್ಸರ್ ತಪ್ಪಾಗ್ತೈತಿ. ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿತ್ತು ಅಂತಂದ್ರೆ ಈಗ ಒಂದೊಂದಾಗಿ ಕ್ವಶನ್ಸ್ ಗಳನ್ನ ನಾವು ಬಿಡಿಸ್ತಾ ಹೋಗೋಣ. ಈಗ ಇಲ್ಲಿ ಸ್ಟೇಟ್ಮೆಂಟ್ ಇದೆ. ಈಗ ಸ್ಟೇಟ್ಮೆಂಟ್ ಒಂದೆರಡು ಲೆಕ್ಕಗಳನ್ನ ಬಿಡಿಸಿದ್ದೆ ಅಂತಂದ್ರೆ ಈಸಿಯಾಗಿ ನೀವು ಬಿಡಿಸ್ತಾ ಹೋಗ್ತೀರಿ. ಮುಂದಿಂದು ಬಹಳಷ್ಟು ಕ್ವಶನ್ಸ್ ಗಳಿದಾವೆ. ಆಮೇಲೆ ಕ್ಲಾಸ್ ಮುಗಿದ ಮೇಲೆ ಒಂದು 3-4 ಕ್ವಶನ್ಸ್ ಗಳು ನಿಮ್ಗೆ ಪ್ರಾಕ್ಟೀಸ್ ಕೊಡ್ತೀನಿ. ಅವುಗಳನ್ನ ಏನ್ ಮಾಡ್ಬೇಕು? ಬಿಡಿಸ್ಬೇಕು. ಆಮೇಲೆ ನನಗೆ ಕಾಮೆಂಟ್ ಮಾಡ್ಬೇಕು ಈ ವಿಡಿಯೋದ ಕೆಳಗಡೆ. ಈಗ ಇಲ್ಲಿ ಒಂದೇದ್ದು ಏನಿದೆ ನೋಡ್ರಿ, ಇಲ್ಲಿ ಎಸ್ ಲೆಸ್ ದೆನ್ ಜಿ ಲೆಸ್ ದೆನ್ ಎಕ್ಸ್ ಈಕ್ವಲ್ ಟು ಟಿ
ಗ್ರೇಟರ್ ದೆನ್ ಡಬ್ಲ್ಯೂ ಗ್ರೇಟರ್ ದೆನ್ ಕ್ಯೂ ಲೆಸ್ ದೆನ್ ಆರ್ ಅಂತ ಹೇಳಿದೆ ಒಂದು ಸ್ಟೇಟ್ಮೆಂಟ್ ಇದು ಇದೆ. ಈಗ ಇದಕ್ಕೆ ಕಾನ್ಕ್ಲೂಷನ್ ಏನಿದಾವು ಅಂತಂದ್ರೆ ಡಬ್ಲ್ಯೂ ಲೆಸ್ ದೆನ್ ಎಕ್ಸ್ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಕ್ಯೂ ಈಕ್ವಲ್ ಟು ಎಸ್ ಅಂತ ಹೇಳಿದೆ. ಇದರಲ್ಲಿ ಯಾವ ಕಾನ್ಕ್ಲೂಷನ್ ಸರಿ ಇದೆ ಅನ್ನೋದನ್ನ ಹೆಂಗ್ ನೋಡ್ಕೋಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಇನ್ನೊಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋಣ. ಈಗ ನಾವಿಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನೋಡ್ರಿ, ಇಲ್ಲಿ ಏನ್ ತಿಳ್ಕೊಬೇಕು ಅಂತಂದ್ರ ಈಗ ಇಲ್ಲಿ ಉದಾಹರಣೆಗೆ ಇಲ್ಲಿ ಎಕ್ಸಾಂಪಲ್ ಅದ್ರೊಳಗನೆ ತಿಳಿಸ್ತೇನೆ ನಾನು ನಿಮಗೆ ಹೆಂಗ್ ಮಾಡ್ಬೇಕಂತೇಳಿ. ಈಗ ಇಲ್ಲಿ ಏನಿದೆ ಇಲ್ಲಿ ಡಬ್ಲ್ಯೂ ದಿಂದ ಎಕ್ಸ್ ದವರೆಗೆ ನಾವು ಏನ್ ಮಾಡ್ಬೇಕು ನೋಡ್ಬೇಕು. ಡಬ್ಲ್ಯೂ ದಿಂದ ಎಕ್ಸ್ ದವರೆಗೆ ಇರುವಂತಹ ಚಿಹ್ನೆಗಳು ಯಾವ್ಯಾವ ಬರ್ತಾವು ಅನ್ನೋದನ್ನ ನೋಡ್ಬೇಕು. ಡಬ್ಲ್ಯೂ ದಿಂದ ಎಕ್ಸ್ ದವರೆಗೆ, ಹೌದಾ, ಒಂದೇದ್ ಡಬ್ಲ್ಯೂ ದಿಂದ ಎಕ್ಸ್ ದವರೆಗೆ ಎಲ್ಲಿದೆ, ಇಲ್ಲಿ ಡಬ್ಲ್ಯೂ ಇದೆ, ಇಲ್ಲಿ ಡಬ್ಲ್ಯೂ ಇದೆ, ಆಮೇಲೆ ಎಕ್ಸ್ ಎಲ್ಲಿದೆ, ಇಲ್ಲಿದೆ. ಎಕ್ಸ್ ಏನೈತಿ, ಇಲ್ಲಿ ಐತಿ. ಅಲ್ಲಿಂದ ಇಲ್ಲಿವರೆಗೆ ಈಗ ಇಲ್ಲಿ ಡಬ್ಲ್ಯೂ ದಿಂದ ಎಕ್ಸ್ ಈ ರೀತಿ ನೇರವಾಗಿ ಇದೆ. ಆಮೇಲೆ ನಮಗೆ ಡಬ್ಲ್ಯೂ ದಿಂದ ಎಕ್ಸ್ ಈಚೆ ಕಡೆ ಇರೋದರಿಂದ ಈ ಚಿಹ್ನೆಗಳನ್ನ ಏನ್ ಮಾಡ್ಬೇಕು ನಾವು ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಮೊದಲು ನಾವು ಡಬ್ಲ್ಯೂ ಬರಿಬೇಕಾಗ್ತೈತಿ, ಹೌದಾ. ಮೊದಲು ಇಲ್ಲಿ ಡಬ್ಲ್ಯೂ ಇರೋದ್ರಿಂದ ಮೊದಲು ಡಬ್ಲ್ಯೂ ನ ಬರಿಬೇಕು, ಡಬ್ಲ್ಯೂ ಬರಿಬೇಕು. ಇದಾದ್ಮೇಲೆ ಈಗ ಇವು ಚಿಹ್ನೆ ಚೇಂಜ್ ಉಲ್ಟಾ ಯಾವಾಗ ನೀವು ಬರ್ತೇರಿ ನೋಡ್ರಿ, ಇಲ್ಲಿ ಡಬ್ಲ್ಯೂ ದಿಂದ ಎಕ್ಸ್ ಗೆ ಹೋಗ್ಬೇಕಾಗೈತೆ, ಹೌದಾ, ಓದಿರ ಹೌದಾ. ಈಗ ಇಲ್ಲಿ ಡಬ್ಲ್ಯೂ ದಿಂದ ಎಕ್ಸ್ ನಾವು ಉಲ್ಟಾ ಹೋಗಾಕತ್ತೇವಿ, ಉಲ್ಟಾ ರಿವರ್ಸ್ ಹೋಗಾಕತ್ತೇವಿ ಅಂತಂದ್ಮೇಲೆ ಇಲ್ಲಿ ಏನಾಗ್ತೈತಿ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು. ಇದನ್ನ ಅಚ್ಚಿ ಕಡೆ ಮುಖ ಇದ್ದದ್ದು ಇಚ್ಚಿ ಕಡೆ ಮುಖ ಮಾಡ್ಬೇಕು. ಆಮೇಲೆ ಟಿ ಬರೀರಿ, ಈಕ್ವಲ್ ಟು ಅಂತೂ ಹೆಂಗ್ ಇರ್ತೈತಿ ಹಂಗ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಏನೈತಿ ಇಲ್ಲಿ ಎಕ್ಸ್ ಐತಿ. ಇದ್ರೊಳಗ ಎಷ್ಟು ಯಾವ್ಯಾವ ಚಿಹ್ನೆಗಳು ಬಂದು ನೋಡ್ರಿ, ಇಲ್ಲಿ ಇದ್ರೊಳಗೆ ಯಾವ್ಯಾವ ಚಿಹ್ನೆಗಳು ಬಂದು ಒಂದು ಹಿಂಗೈತಿ, ಆಮೇಲೆ ಇನ್ನೊಂದು ಈ ರೀತಿ ಇದೆ, ಹೌದಾ. ಈಗ ಇವು ಎರಡು ಚಿಹ್ನೆಗಳಲ್ಲಿ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡಬೇಕು, ಅತಿ ಹೆಚ್ಚಿನ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕಂತ ಹೇಳಿ ನಾನು ಇಲ್ಲಿ ನೋಡ್ರಿ, ಇಲ್ಲಿದೆ ಈ ರೀತಿ ಚಿಹ್ನೆಗಳು ಯಾವ್ದೈತ್ರಿ ಇದು, ಓಕೆ, ಲೆಸ್ ದೆನ್ ಇದೆ. ಈ ರೀತಿ ಚಿಹ್ನೆಗಳಿದ್ದು ಅಂತಂದ್ರ ಇದ್ರಲ್ಲಿ ಫಸ್ಟ್ ಪ್ರಿಫರೆನ್ಸ್, ಈಗ ಅಲ್ಲಿ ಎರಡು ಇದಾವ, ಇದೊಂದೈತಿ ಇದೊಂದೈತಿ, ಎರಡದಾವ. ಇದ್ರಲ್ಲಿ ಮೊದಲ ಆದ್ಯತೆ ಯಾವ್ದಕ್ ಕೊಡ್ಬೇಕು, ಈ ಚಿಹ್ನೆಗೆ ಕೊಡ್ಬೇಕು ಅಂತಂದ್ರೆ ನಮ್ಮ ಆನ್ಸರ್ ಏನಾಗ್ತೈತಿ ಇದಕ್ಕೆ, ನಮ್ಮ ಆನ್ಸರ್ ಏನಾಗ್ತೈತಿ ಇದಕ್ಕೆ ಈ ರೀತಿ ಆನ್ಸರ್ ನಮ್ಗ ಆನ್ಸರ್ ಒಳಗ ಹಿಂಗ ಕಾಣ್ಬೇಕಲ್ಲಿ. ಆನ್ಸರ್ ಒಳಗ ಹಂಗ ಐತಿ ಅಂತ ನೋಡ್ರಿ, ಇಲ್ಲಿ ಆನ್ಸರ್ ಒಳಗ ಹಂಗನ ಐತಿ. ಹಾಗಾಗಿ ಇದು ಒಂದೇ ಕಾನ್ಕ್ಲೂಷನ್ ಸರಿ ಇದೆ. ಒಂದೇ ಕಾನ್ಕ್ಲೂಷನ್ ಏನೈತ್ರಿ ಸರಿ ಇದೆ. ಓಕೆ, ಒಂದೇ ಕಾನ್ಕ್ಲೂಷನ್ ಏನಾಯ್ತು ಇಲ್ಲಿ ಸರಿ ಆಯ್ತು. ಅದೇ ರೀತಿ ಎರಡನೇದ್ ನೋಡ್ರಿ, ಕ್ಯೂ ದಿಂದ ಎಸ್ ಉಲ್ಟಾ ಐತೆ ನೋಡ್ರಿ, ಹೌದು. ಇಲ್ಲಿ ಕ್ಯೂ ಇದೆ, ಇಲ್ಲಿ ಏನೈತಿ ಕ್ಯೂ ಇದೆ, ಇಲ್ಲಿ ಕ್ಯೂ ಇದೆ, ಆಮೇಲೆ ಇಲ್ಲಿ ಎಸ್ ಇದೆ. ಅಂದ್ರೆ ಉಲ್ಟಾ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಹೌದಾ. ಕ್ಯೂ ದಿಂದ ಎಸ್ ಮತ್ ಉಲ್ಟಾ ಹೋಗ್ಬೇಕಂದ್ರೆ ಮತ್ತೆಲ್ಲಾ ಚಿಹ್ನೆಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಯಾವ್ಯಾವ ಚಿಹ್ನೆನ ಡೈರೆಕ್ಟ್ ಬರ್ಕೊಂತ ಹೋಗ್ತೇನೆ ನಾನೀಗ. ಇಲ್ಲಿ ಏನಿದೆ, ಅಚ್ಚಿ ಕಡೆ ಮುಖ ಇದ್ದದ್ದು ಈ ಸೈಡ್ ಆಗ್ತೈತಿ, ಅಚ್ಚಿ ಕಡೆ ಮುಖ ಇದ್ದದ್ದು ಈ ಸೈಡ್ ಆಗ್ತೈತಿ. ಆಮೇಲೆ ಇದು ಈಕ್ವಲ್ ಟು ನೇ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಯಾವ್ದು ಈ ಸೈಡ್ ಮುಖ ಇದೆ, ಈ ಸೈಡ್ ಮುಖ ಆಗ್ತೈತಿ. ನೋಡ್ರಿ, ಈಗ ಇಲ್ಲಿ ಎರಡು ಮುಖಗಳು ಬ್ಯಾರೆ ಬ್ಯಾರೆ ಬಂದ್ಬಿಟ್ಟು ಇಲ್ಲಿ ಅಂದ್ರ ಈ ರೀತಿ ಇದ್ದಾಗ ಇಲ್ಲಿ ನಾ ನಿಮ್ಗೆ ಏನ್ ನೋಡ್ರಿ, ಇಲ್ಲಿ ಎರಡು ಏನಿದಾವು ಬೇರೆ ಬೇರೆ ಕಡೆ ಮುಖ ಮಾಡಿದಾವೆ, ಎರಡು ಬೇರೆ ಬೇರೆ ಕಡೆ ಮುಖ ಮಾಡ್ಯಾವೆ. ಬೇರೆ ಬೇರೆ ಮುಖ ಮಾಡಿದ್ದು ನಮ್ಗೆ ಎಲ್ಲರ ಒಂದು ಲೈನ್ ಒಳಗೆ ಕಾಣಕತ್ತಿತ್ತು ಅಂತಂದ್ರ ಯಾವುದೇ ರೀತಿ ಇರುವಂತಹ ಕಾನ್ಕ್ಲೂಷನ್ ಬರಂಗಿಲ್ಲ. ಅದು ಆನ್ಸರ್ ಏನಾಗಿರ್ತೈತಿ, ಅದು ಆನ್ಸರ್ ತಪ್ಪಾಗಿರ್ತೈತಿ. ಇಷ್ಟ ಮುಂದ್ ಮಾಡಾಕ ಹೋಗ್ಬ್ಯಾಡ್ರಿ. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನ್ ಬರ್ತೈತಿ, ಇದಕ್ಕೆ ಆನ್ಸರ್ ಓನ್ಲಿ ಒನ್ ಫಾಲೋ. ಇದಕ್ಕೆ ಏನ್ ಬಂತು ಆನ್ಸರ್, ಓನ್ಲಿ ಒನ್ ಫಾಲೋ ಆನ್ಸರ್ ಇದಕ್ಕೆ ಬರ್ತಾ ಇದೆ. ಈಸಿ ಇದೆ ಅಲ್ಲ. ಡೈರೆಕ್ಟ್ ಆಗಿ ಚಿಹ್ನೆನ ಬರ್ಕೋಬೇಕಾಗಿತ್ತು ನಾವಿಲ್ಲಿ, ನಿಮಗೆ ತಿಳಿಲಿ ಅಂತ ಹೇಳಿ ನಾನು ಇಲ್ಲಿ ಬರದೆ. ಇದು ಉಲ್ಟಾ ಹೋಗಾಕತ್ತಿದ್ವಿ ಅಂತಂದ್ರ ಇವಾಗ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು. ಆ ಸೈಡ್ ಮುಖ ಇದ್ದದ್ದು ಇಲ್ಲಿತ್ತು ಅಂತಂದ್ರ ಅದನ್ನ ಈಚೆ ಕಡೆ ಮಾಡ್ಬೇಕು ಉಲ್ಟಾ ಹೋಗುವಾಗ ಮಾತ್ರ. ಉಲ್ಟಾ ಹೆಂಗ, ಡಬ್ಲ್ಯೂ ದಿಂದ ಎಕ್ಸ್, ಇಲ್ಲಿ ನೋಡ್ರಿ ಡಬ್ಲ್ಯೂ ದಿಂದ ಎಕ್ಸ್ ಈಚೆ ಕಡೆ ಇರ್ತಿತ್ತು ಅಂತಂದ್ರ ಅದು ಸೀದಾ ಹೆಂಗೈತಿ ಹಂಗ ಎಲ್ಲ ಚಿಹ್ನೆ ಬರ್ಕೋತಿದ್ವಿ. ಬಟ್ ಇಲ್ಲಿ ಡಬ್ಲ್ಯೂ ದಿಂದ ಎಕ್ಸ್, ಇಲ್ಲಿ ಡಬ್ಲ್ಯೂ ಐತಿ, ಈಚೆ ಕಡೆ ಎಕ್ಸ್ ಐತಿ. ಸೊ ನಾವು ಉಲ್ಟಾ ಬರುವಾಗ ಈ ಚಿಹ್ನೆಗಳು ಏನ್ ಬರ್ತಾವ ಅವುಗಳ ನಡುವೆ ಅವುಗಳನ್ನ ದಿಕ್ಕುಗಳನ್ನ ಚೇಂಜ್ ಮಾಡ್ಬೇಕು. ಆ ಸೈಡ್ ಮುಖ ಇದ್ದದನ್ನ ಈ ಸೈಡ್ ಮಾಡಿದ್ವಿ, ಈಸ್ ಈಕ್ವಲ್ ಟು ಹೆಂಗೈತಿ ಹಂಗ ಮಾಡಿದ್ವಿ, ಆ ರೀತಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ಬಿಡಿಸಿದ್ವಿ ಅಂತಂದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಐತಿ ನೋಡ್ರಿ, ಇಲ್ಲಿ ಎ ಲೆಸ್ ದೆನ್ ಬಿ ಲೆಸ್ ದೆನ್ ಸಿ ಅಂತ ಇದೆ. ಆಮೇಲೆ ಸಿ ಲೆಸ್ ದೆನ್ ಡಿ ಗ್ರೇಟರ್ ದೆನ್ ಇ ಗ್ರೇಟರ್ ದೆನ್ ಎಫ್ ಅಂತ ಇದೆ. ಕಾನ್ಕ್ಲೂಷನ್ ಡಿ ಗ್ರೇಟರ್ ದೆನ್ ಎ ಮತ್ತು ಇನ್ನೊಂದು ಎ ಗ್ರೇಟರ್ ದೆನ್ ಡಿ ಅಂತ ಹೇಳಿದೆ. ಇವುಗಳನ್ನ ಹೆಂಗ್ ಬಿಡಿಸ್ಬೇಕು, ಈಗ ಡಿ ಮತ್ತು ಎ ಎಲ್ಲಿದೆ ನೋಡ್ರಿ, ಇಲ್ಲಿ ಡಿ ಇದೆ,
ಇಲ್ಲಿ ಇರ್ತಕ್ಕಂಥದ್ದು ಎ ಇದೆ, ಇಲ್ಲಿ ಡಿ ಇದೆ, ಆಮೇಲೆ ಇಲ್ಲಿ ಎ ಇದೆ. ಈಗ ಡಿ ದಿಂದ ಎ ವರೆಗೆ ಹೋಗ್ಬೇಕು, ಆದ್ರೆ ಇಲ್ಲಿ ಬೇರೆ ಬೇರೆ ಇರೋದರಿಂದ ಇಲ್ಲಿ ಕಾಮನ್ ಆಗಿ ಯಾವ್ದೈತಿಲ್ಲ ಅವುಗಳ ಸಹಾಯವನ್ನ ತಗೋಬೇಕಾಗ್ತದೆ ನಾವು. ಮೊದಲ ಡಿ ದಿಂದ ಎ ಅಂತಂದ್ರ ಉಲ್ಟಾನ ಹೋಗ್ಬೇಕಾಗಿದೆ, ಉಲ್ಟಾ ಹೋಗೋದರಿಂದ ಇವುಗಳ ಚಿಹ್ನೆ ಏನಾಗ್ತಾವು ಚೇಂಜ್ ಆಗ್ತಾವ. ನೋಡ್ರಿ ಇಲ್ಲಿ ಡಿ ದಿಂದ ಎ ಹಿಂಗ್ ಹೋಗ್ಬೇಕು, ಈಗ ನಾವ್ ಹಿಂಗ್ ಬರ್ಬೇಕು, ಹಿಂಗ್ ಹೋಗಿ ಆಮೇಲೆ ಹಿಂಗ್ ಬರ್ಬೇಕು, ಅವಾಗ ನಮಗ ಎ ವರೆಗೆ ಹೋಗ್ತೇವ್ ನಾವು. ಈಗ ಇಲ್ಲಿ ಆ ಸೈಡ್ ಮುಖ ಇದ್ದದ್ದು ಈ ಸೈಡ್ ಮುಖ ಆಯ್ತಿದ್ದು, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಈ ಸೈಡ್ ಮುಖ ಐತಿ, ಈ ಸೈಡ್ ಮುಖ ಇದ್ದದ್ದು ಆ ಸೈಡ್ ಮುಖ ಆಗ್ತೈತಿ, ಮತ್ತೆ ಇನ್ನೊಂದು ಆ ಸೈಡ್ ಮುಖಾನ ಇದೆ, ಅದು ಕೂಡ ಈ ಸೈಡ್ ಮುಖ ಆಗ್ತದೆ. ಹಾಗಾದ್ರೆ ಈ ಮೂರಿದಾವ ಈಗ ಚಿಹ್ನೆ, ಇದರಲ್ಲಿ ಪ್ರಿಫರೆನ್ಸ್ ಯಾವ್ದಕ್ ಕೊಡ್ಬೇಕು ನಾವು? ಪ್ರಿಫರೆನ್ಸ್ ಮೂರುಗಳಲ್ಲಿ ಇದೈತಿ, ಇದಕ್ಕ ಪ್ರಿಫರೆನ್ಸ್ ಬರ್ತೈತಿ. ಹಾಗಾದ್ರೆ ಇದು ನಮ್ಮ ಆನ್ಸರ್ದೊಳಗೆ ಇರ್ಬೇಕು. ನೋಡ್ರಿ ಅದೇ ರೀತಿ ಚಿಹ್ನೆಯಲ್ಲಿ ಆನ್ಸರ್ದೊಳಗ ಐತಿ, ಸೊ ಒಂದೇದ್ದು ಸರಿ ಇದೆ. ಈಗ ಎ ದಿಂದ ಡಿ ವರೆಗೆ ಬರ್ಬೇಕು, ಈಗ ಸೀದಾ ಆಯ್ತು ನೋಡ್ರಿ, ಇಲ್ಲಿ ಎ ದಿಂದ ಡಿ ವರೆಗೆ ಬರ್ಬೇಕು, ಸೀದಾ ಬರ್ಬೇಕು. ಇಲ್ಲಿ ಯಾವುದೇ ರೀತಿ ಚಿಹ್ನೆ ಚೇಂಜ್ ಮಾಡ್ಕೊಳಂಗಿಲ್ಲ, ಹೆಂಗದಾವ್ ಹಂಗ ಬರ್ಕೋಬೇಕು. ಇಲ್ಲಿ ಇದನ್ನ ಬರ್ಕೊಂಡ್ವಿ, ಇದನ್ನ ಇಲ್ಲಿ ಬರ್ಕೊಂಡ್ವಿ, ಆಮೇಲೆ ಇಲ್ಲಿ ಇದನ್ನ ಬರ್ಕೊಂಡ್ವಿ ಡಿ ವರೆಗೆ. ಸೊ ಇದನ್ನ ಈ ಸೈಡ್ ಮುಖ ಆತು. ಇದಕ್ಕೆ ಪ್ರಿಫರೆನ್ಸ್ ಯಾವ್ದು ಬರ್ಬೇಕು? ನಮ್ಮ ಆನ್ಸರ್ದಲ್ಲಿ ಈ ರೀತಿ ಚಿಹ್ನೆ ಇರ್ಬೇಕು. ಬಟ್ ಇಲ್ಲಿ ಚಿಹ್ನೆ ಚೇಂಜ್ ಐತಿ, ಹಾಗಾಗಿ ಇದು ತಪ್ಪಾಗ್ತೈತಿ. ಯಾವ್ದು ಬರ್ಬೇಕು ಇದರಲ್ಲಿ? ಪ್ರಿಫರೆನ್ಸ್ ಯಾವ್ದಕ್ ಬರ್ಬೇಕಲ್ಲ ಅದೇ ಪ್ರಿಫರೆನ್ಸ್ ಯಾವ್ದು ಬರ್ಬೇಕು ಅದ ನಮಗೆ ಇಲ್ಲಿ ಆನ್ಸರ್ದೊಳಗೆ ಕಾಣ್ಬೇಕು, ಅಂದಾಗಲೇ ಸರಿ ಇರ್ತೈತಿ. ಇದು ಏನಾಗಿದೆ, ಇಲ್ಲಿ ಆ ಸೈಡ್ ಮುಖ ಐತಿ, ಬಟ್ ನಮಗೆ ಈ ಸೈಡ್ ಮುಖ ಬೇಕಾಗಿತ್ತು. ಸೊ ಇದು ತಪ್ಪಿದೆ. ಇದಕ್ಕೆ ಆನ್ಸರ್ ಏನ್ ಬರ್ತೈತಿ? ಆನ್ಸರ್ ಓನ್ಲಿ ಒನ್ ಫಾಲೋ, ಒಂದು ಮಾತ್ರ ಇದಕ್ಕೆ ಅನುಕರಣೆ ಆಗ್ತೈತಿ. ಕನ್ಕ್ಲೂಷನ್ ಒಂದು ಮಾತ್ರ, ಒಂದೇದ್ದು ಮಾತ್ರ ಇದಕ್ಕೆ ಏನಿದೆ ಸರಿ ಇದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಮತ್ತೆ ಎರಡು ಸ್ಟೇಟ್ಮೆಂಟ್ಸ್ ಗಳನ್ನ ಇಲ್ಲಿದಾವೆ. ಎಸ್ ಗ್ರೇಟರ್ ದೆನ್ ಎ, ಸ್ಮಾಲರ್ ಲೆಸ್ ದೆನ್ ಬಿ, ಗ್ರೇಟರ್ ದೆನ್ ಸಿ. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ಸಿ ಗ್ರೇಟರ್ ದೆನ್ ಡಿ, ಗ್ರೇಟರ್ ದೆನ್ ಜಿ ಇದೆ. ಬಿ ಗ್ರೇಟರ್ ದೆನ್ ಜಿ ಸರಿ ಇದೆಯಲ್ಲ ನೋಡ್ಬೇಕು. ಬಿ ದಿಂದ ಜಿ ಗೆ ಹೋಗ್ಬೇಕು. ಈಗ ನಾವಿಲ್ಲಿ ಬಿ ದಿಂದ ನೋಡ್ರಿ, ಇಲ್ಲಿ ಬಿ ಇದೆ, ಆಮೇಲೆ ಇಲ್ಲಿ ಜಿ ಇದೆ ಅಂತಂದ್ರೆ ಹಿಂಗ್ ನೇರವಾಗಿ ಇಲ್ಲಿ ಹೋಗ್ಬೋದು, ಇಲ್ಲಿ ನೇರವಾಗಿ ಹೋಗ್ಬಹುದು. ಬಟ್ ಇಲ್ಲಿ ಎರಡುಗಳನ್ನ ಕೂಡಿಸುವಂತಹ ಅಕ್ಷರ ಕೂಡ ನಾವು ನೋಡ್ಬೇಕು. ಈ ಎರಡುಗಳನ್ನ ಕೂಡಿಸುವಂತ ಅಕ್ಷರ ಸಿ ಇದೆ, ಹಾಗಾಗಿ ನೇರವಾಗಿ ನಾವು ಇದಕ್ಕೆ ಮುಂದೆ ಹೋಗ್ಬಹುದು. ಬಿ ದಿಂದ ಜಿ ವರೆಗೆ ಬರ್ರಿ. ಬಿ ಆದ್ಮೇಲೆ ಏನಿದೆ, ಇಲ್ಲಿ ಯಾವ ಚಿಹ್ನೆ ಇದೆ? ಗ್ರೇಟರ್ ದೆನ್ ಇದೆ. ಇದಾದ್ಮೇಲೆ ಮತ್ತೆ ಗ್ರೇಟರ್ ದೆನ್, ಮತ್ತೆ ಗ್ರೇಟರ್ ದೆನ್. ಸೊ ಇದಕ್ಕೆ ಆನ್ಸರ್ ಏನಾಗ್ಬೇಕು? ಗ್ರೇಟರ್ ದೆನ್ ಅನ್ನ ಆನ್ಸರ್ ಆಗ್ಬೇಕು. ಗ್ರೇಟರ್ ದೆನ್ ಅನ್ನ ಐತಿ, ಆನ್ಸರ್ ಒಂದೇದ್ದು ಸರಿ ಇದೆ. ಎ ಲೆಸ್ ದೆನ್ ಡಿ, ಎ ದಿಂದ ಡಿ ವರೆಗೆ ಹೋಗ್ಬೇಕು. ಎ ದಿಂದ ಇಲ್ಲಿಂದ ಹಿಡಿದು ಡಿ ವರೆಗೆ ಹೋಗ್ಬೇಕು. ಬರ್ಕೋರಿ ಚಿಹ್ನೆಗಳು ಇಲ್ಲಿ ಸೇಮ್, ಇಲ್ಲಿ ಚಿಹ್ನೆ ಚೇಂಜ್ ಮಾಡಂಗಿಲ್ಲ. ಯಾಕೆ ಹೇಳ್ರಿ? ನೇರವಾಗಿ ಹೋಗತ್ತೆ, ನಾವು ಉಲ್ಟಾ ರಿವರ್ಸ್ ಅಲ್ಲಿ ಹೋಗ್ತಾ ಇಲ್ಲ. ಎ ದಿಂದ ಡಿ ವರೆಗೆ ಹೋಗಂದಾರ, ನೇರವಾಗಿ ಹೋಗ್ಬಿಡ್ರಿ ಇಲ್ಲಿ. ಸೊ ಮೊದ್ಲನೇದು ಇದು ಬರ್ತೈತಿ, ಆಮೇಲೆ ಇದು ಬರ್ತೈತಿ, ಹೌದಾ? ಈಗ ಇಲ್ಲೇ ನೋಡ್ರಿ, ಇಲ್ಲಿ ಎರಡು ಮುಖಗಳು ಬೇರೆ ಬೇರೆ, ಅದು ಮುಂದಿನ ಮಾಡುವಂತ ಅವಶ್ಯಕತೆನೇ ಇಲ್ಲ, ಯಾವುದೇ ಕನ್ಕ್ಲೂಷನ್ ಬರಂಗಿಲ್ಲ. ಇದು ಎರಡನೇ ತಪ್ಪು. ಆನ್ಸರ್ ಏನಾಗ್ತೈತಿ ಇದಕ್ಕ? ಆನ್ಸರ್ ಓನ್ಲಿ ಒನ್ ಫಾಲೋ, ಒಂದೇದು ಮಾತ್ರ ಇದಕ್ಕೆ ಏನಾಗ್ತೈತಿ? ಅನುಕರಣೆ ಇಲ್ಲಿ ಆಗ್ತಾ ಇದೆ. ಈಸಿ ಇದೆಯಲ್ಲ? ಈಸಿ ಅನ್ಸಾಕತ್ತಿತ್ತು ಅಂತಂದ್ರೆ ಈಗಲೇ ಲೈಕ್ ಮಾಡ್ರಿ, ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಕೋರ್ಸ್ಗೆ ಜಾಯಿನ್ ಆಗ್ರಿ. ಓನ್ಲಿ 500 rupees ದಲ್ಲಿ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಎಲ್ಲ ಟಾಪಿಕ್ಸ್ ಗಳು ಕವರ್ ಆಗಿರುವಂತಹ ಸಿಲೆಬಸ್ ವೈಸ್ ನಿಮ್ಗೆ ಏನ್ ಟಾಪಿಕ್ಸ್ ಗಳಿದಾವ, RPF ಆಮೇಲೆ NTPC ಎಲ್ಲಕ್ಕೂ ಯೂಸ್ ಆಗುವಾಗಿದೆ. RPF ಕೋರ್ಸ್ 500ದ್ದು, ಅದಕ್ಕೆ ನೀವು ಜಾಯಿನ್ ಆಗಬಹುದು. ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ. ಈಗ ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಆಮೇಲೆ 2 ಏನಿದಾವು ಅಂತಂದ್ರೆ ಇಲ್ಲಿ ಕನ್ಕ್ಲೂಷನ್ಸ್ ಗಳು ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಈಗ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ ಗ್ರೇಟರ್ ದೆನ್ ಟಿ ಅಂತ ಇದೆ. ಎಕ್ಸ್ ದಿಂದ ಟಿ ವರೆಗೆ ಹೋಗ್ಬೇಕು. ಈಗ ಇಲ್ಲಿ ಇರುವಂತದ್ದು ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಓಕೆ. ಸೊ ಇದು ಎಕ್ಸ್ ದಿಂದ ಟಿ ವರೆಗೆ ಹೋಗ್ಬೇಕಾಗಿದೆ. ಎಕ್ಸ್ ದಿಂದ ಟಿ ವರೆಗೆ ಹೋಗ್ಲಿಕ್ಕೆ ನಮ್ಗೆ ಇಲ್ಲಿ ಜೋಡಣೆಗೆ ಏನಿದಾವು, ಇಲ್ಲಿ ಒಂದು ಅಕ್ಷರ ಇದೆ ವಿ ಅಂತೇಳಿ. ಈಗ ಇಲ್ಲಿ ಯಾವ್ಯಾವ ಚಿಹ್ನೆಗಳು ಬರ್ತಾವೆ ಎಕ್ಸ್ ದಿಂದ? ಈಗ ಉಲ್ಟಾ ಹೋಗಾಕತ್ತೀವಿ, ಅದ್ರ ಸಲುವಾಗಿ ನಾವು ಇವುಗಳ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋಬೇಕು. ಈಚೆ ಕಡೆ ಮುಖ ಐತಿ, ಆಚೆ ಕಡೆ ಮಾಡ್ರಿ. ಇದರದ್ದು ಏನ್ ಮಾಡ್ಬೇಕು? ಆ ಸೈಡ್ ಮುಖ ಮಾಡ್ಬೇಕು. ಇದಾದ್ಮೇಲೆ ಇದ್ರದ್ದು ಯಾವ ರೀತಿ ಇದೆ? ಆ ಸೈಡ್ ಇದೆ, ಈ ಸೈಡ್ ಮಾಡ್ಬೇಕು. ಈಗ ಇಲ್ಲೇ ನಮಗೆ ಏನಾಯ್ತು ಅಂತಂದ್ರೆ ಎರಡು ಚಿಹ್ನೆಗಳ ಮುಖ ಕೂಡ್ಕೊಳಕತ್ತಾವು, ಅದ್ರ ಸಲುವಾಗಿ ಇಲ್ಲಿ ಯಾವುದೇ ರೀತಿ ಇರುವಂತಹ ಕನ್ಕ್ಲೂಷನ್ ಬರಂಗಿಲ್ಲ. ಇದು ಒಂದೇ ಸ್ಟೇಟ್ಮೆಂಟ್ ಏನಾಗ್ತೈತಿ, ಒಂದೇ ಕನ್ಕ್ಲೂಷನ್ ತಪ್ಪಾಗ್ತೈತಿ. ಈಗ ನೆಕ್ಸ್ಟ್ ಎಕ್ಸ್ ದಿಂದ ಬಿ ಗೆ ಬರ್ಬೇಕಾಗಿದೆ. ಎಕ್ಸ್ ದಿಂದ ಬಿ ಗೆ ಮೊದಲನೇದಾಗಿ ನಾವು ಏನ್ ಮಾಡ್ಕೋಬೇಕು ಅಂತಂದ್ರೆ ಇದರಲ್ಲಿ ವಿ
ನೋಡ್ರಿ ಇಲ್ಲಿ ವಿ ಎಕ್ಸ್ ಇಲ್ಲಿದೆ, ಎಕ್ಸ್ ಇಲ್ಲಿದೆ, ಆಮೇಲೆ ಬಿ ಇದೆ. ಇವು ಎರಡುಗಳನ್ನ ಜೋಡಣೆ ಮಾಡುವಂತದ್ದು ವಿ ಇದೆ. ಇವು ಎರಡು ಫಸ್ಟ್ ಇದಾವೆ, ಎರಡು ಇಲ್ಲಿ ಒಂದು ಲಾಸ್ಟ್ ಗೆ ಒಂದು ಫಸ್ಟ್ ಗೆ ಇರ್ತಿತ್ತು ಅಂತಂದ್ರೆ ಈಸಿಯಾಗಿ ನಾವು ಅದನ್ನ ಜೋಡಣೆ ಮಾಡ್ತೇವಿ. ಬಟ್ ಇಲ್ಲಿ ಎರಡು ಫಸ್ಟ್ ಗೆ ಇರೋದರಿಂದ ಮೊದಲು ಏನ್ ಮಾಡ್ರಿ, ಈ ಒಂದು ಸ್ಟೇಟ್ಮೆಂಟ್ ಅನ್ನ ಬರ್ಕೋರಿ, ವಿ ಲೆಸ್ ದೆನ್ ಪಿ ಲೆಸ್ ದೆನ್ ಎಕ್ಸ್ ಇದೆ. ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಇದ್ರ ಚಿಹ್ನೆಯನ್ನ ಚೇಂಜ್ ಮಾಡ್ಕೋಬೇಕಾಗ್ತತಿ. ಇದ್ರ ಚಿಹ್ನೆಯನ್ನ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಯಾವ್ದು ಬರ್ತೈತಿ ಇಲ್ಲಿ, ವಿ ವಿ ಆಲ್ರೆಡಿ ಐತಿ ಇಲ್ಲಿ. ಈಗ ಇದ್ರ ಚಿಹ್ನೆಯನ್ನ ಏನ್ ಮಾಡ್ಕೊಂಡಿವಿ ನಾವು, ಈ ಸೈಡ್ ಇದ್ದದ್ದು ಆ ಸೈಡ್ ಮಾಡ್ಕೋಬೇಕಾಗ್ತತಿ. ಓಕೆ, ಆ ಸೈಡ್ ಇಲ್ಲಿ ಬಿ. ಸೊ ಇದು ಏನು ಆಯ್ತು ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಆಯ್ತು. ಈಗ ಈ ಸ್ಟೇಟ್ಮೆಂಟ್ ಅದ ಮುಖಾಂತರ ನಾವ್ ಏನ್ ಮಾಡ್ಬೇಕು, ಇಲ್ಲಿ ನಾವು ಇಲ್ಲಿ ಚಿಹ್ನೆ ಚೇಂಜ್ ಮಾಡ್ಕೊಂಡಿವಿ ಅಂತಂದ್ರ ಇದ್ರದ್ದು ಕೂಡ ಚಿಹ್ನೆ ಇರ್ತಕ್ಕಂಥದ್ದು ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಇದನ್ನೊಂದು ಗಮನ ಇಡ್ಬೇಕು ನೀವು. ಇಲ್ಲಿ ಏನ್ ಮಾಡ್ಕೋಬೇಕು ನಾವು, ಈಗ ಬಿ ದಿಂದ ಏನ್ ಮಾಡಾಕತ್ತೇವ್ ನಾವು, ಇಲ್ಲ ಅಂತಂದ್ರೆ ಏನ್ ಮಾಡ್ರಿ, ಚಿಹ್ನೆ ಚೇಂಜ್ ಮಾಡ್ಕೋದ ಅವಶ್ಯಕತೆ ಇಲ್ಲ, ಇಲ್ಲಿ ಡೈರೆಕ್ಟ್ ಆಗಿನ ನಾವು ಮಾಡೋಣ. ಈಗ ಇಲ್ಲೇನು ಎಕ್ಸ್ ದಿಂದ ಬಿಗೆ, ಎಕ್ಸ್ ದಿಂದ ಬಿಗೆ ನೀವು ಹೋಗಾಕತ್ತೀರಿ ಅಂತಂದ್ರ ಉಲ್ಟಾ ಹೋಗಾಕತ್ತೀರಿ. ಉಲ್ಟಾ ಹೋಗಾಕತ್ತೀರಿ ಅಂತಂದ್ರ ಚಿಹ್ನೆಗಳು ಯಾವ್ಯಾವ್ದು ಬರ್ತಾವ ಇದ್ರಲ್ಲಿ, ಚಿಹ್ನೆಗಳ ಮುಖ ಏನಾಗ್ತೈತಿ, ಚೇಂಜ್ ಆಗ್ತೈತಿ ಉಲ್ಟಾ ಬರಾಕತ್ತೀವಿ ಅಂತಂದ್ರ. ಇದು ಏನೈತಿ, ಫಸ್ಟ್ ಇದು ಬರ್ಕೋಬೇಕು, ಈ ಕಡೆನು ಬರಾಕತ್ತೀವಿ. ಸೊ ಇದು ಆ ಸೈಡ್ ಮುಖ ಇದೆ ಅಂದ್ಮೇಲೆ ಈ ಸೈಡ್ ಬರ್ತಾ ಇದೆ, ಇದ್ರದ್ದು ಈ ಸೈಡ್ ಇದೆ, ಈ ಸೈಡ್, ಇದ್ರದ್ದು ಆ ಸೈಡ್. ಓಕೆ, ಈಗ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು ನಾವು, ಈ ಒಂದು ಚಿಹ್ನೆಗೆ ನಾವಿಲ್ಲಿ ಕೊಡ್ಬೇಕಾಗತ್ತೆ. ಸೊ ಅದೇ ಚಿಹ್ನೆಯಲ್ಲಿದೆ. ಸೊ ಇದಕ್ಕೆ ಆನ್ಸರ್ ಏನಾಗ್ತತಿ, ಆನ್ಸರ್ ಓನ್ಲಿ ಸೆಕೆಂಡ್ ಫಾಲೋ. ಏನಾಗುತ್ತೆ ಇದಕ್ಕೆ, ಓನ್ಲಿ ಸೆಕೆಂಡ್ ಫಾಲೋ ಇದಕ್ಕೆ ಆನ್ಸರ್ಗೆ ಸರಿಯ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, ಇದು 4ನೇ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ, 5ನೇದ್ದು. ಇಲ್ಲಿ ಯಾವ ರೀತಿ ಮಾಡ್ಬೇಕು ನೋಡಿ, ಸ್ಟೇಟ್ಮೆಂಟ್ಸ್ 4 ಇದಾವೆ, ಆಮೇಲೆ 2 ಕನ್ಕ್ಲೂಷನ್ ಇದಾವೆ. ಯು ದಿಂದ ಎ ವರೆಗೆ ಹೋಗ್ಬೇಕು ನಾವು. ಯು ಎಲ್ಲಿದೆ, ಇಲ್ಲಿ ಯು ಇದೆ, ಯು ಇದೆ, ಆಮೇಲೆ ಎ ಎಲ್ಲಿದೆ, ಇಲ್ಲಿದೆ. ಈಗ ಇವುಗಳನ್ನ ಜೋಡಣೆ ಮಾಡುವಂತಹ ಒಂದು ಚಿಹ್ನೆಗಳು ಎಲ್ಲೆಲ್ಲಿ ಬರ್ತಾವ ನೋಡ್ರಿ ಇಲ್ಲಿ. ಈಗ ಇವು ಡೈರೆಕ್ಟ್ ಆಗಿ ಇವು ಎರಡುಗಳನ್ನ ಜೋಡಣೆ ಮಾಡಾಕ ಇಲ್ಲಿ ವಿ ಐತಿ, ಇಲ್ಲಿ ಟಿ ಐತಿ, ಮತ್ ಇಲ್ಲಿ ಯಾವುದೇ ಇಲ್ಲಿ ನಮ್ಗ ಸಿಗಾವಲ್ತು ಇಲ್ಲಿ. ನೆಕ್ಸ್ಟ್ ಇವುಗಳನ್ನ ಜೋಡಣೆ ಮಾಡ್ಕೋಬಹುದು ನಾವು, ಈ ಎರಡುಗಳನ್ನ ಜೋಡಣೆ ಮಾಡ್ಕೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ಈ ವಿ ಮತ್ತು ಈ ವಿ ಗೆ ಜೋಡಣೆ ಮಾಡಿ ಎ ವರೆಗೆ ಬರ್ಬೋದು. ಯು ದಿಂದ ಎ ವರೆಗೆ ಹೆಂಗ್ ಬರ್ಬೋದು ನಾವು, ಯು ಗ್ರೇಟರ್ ಈಕ್ವಲ್ ಟು ಟಿ, ಆಮೇಲೆ ಇವು ಎರಡುಗಳನ್ನ ಜೋಡಣೆ ಮಾಡ್ಕೋಬಹುದು. ಹೆಂಗ, ಇಲ್ಲಿ ಟಿ ಟಿ ಇದೆ ಅದ್ರ ಸಲುವಾಗಿ. ಇದಾದ್ಮೇಲೆ ಇಲ್ಲಿ ವಿ ಗಳನ್ನ ಜೋಡಣೆ ಮಾಡಿ ಎ ವರೆಗೆ ನಾವು ಇಲ್ಲಿ ಏನ್ ಮಾಡ್ಬೋದು, ಬರ್ಬೋದು. ಈಗ ಇವುಗಳನ್ನ ಹೆಂಗ ಜೋಡಣೆ ಮಾಡ್ಕೋಬೇಕು ನಾವು, ಈಗ ಇಲ್ಲಿ ಏನ್ ಬರ್ಕೋಬೇಕು, ಇಲ್ಲಿ ಯು ಯು ಸಾರಿ ಹಾ ಮೊದಲು ಏನ್ ಮಾಡೋಣ, ಫಸ್ಟ್ ಸ್ಟೇಟ್ಮೆಂಟ್ ಬರ್ಕೊಳ್ಳೋಣ, ಯು ಗ್ರೇಟರ್ ಈಕ್ವಲ್ ಟು ಟಿ ಅಂತ ಬರ್ಕೊಳ್ಳೋಣ. ಇದಾದ್ಮೇಲೆ ಇಲ್ಲಿ ಟಿ ಆಲ್ರೆಡಿ ಐತಿ, ಈಗ ಇಲ್ಲಿ ಟಿ ಇದೆ. ಈಗ ಟಿ ಇದ್ದದ್ದು ನಾವು ಉಲ್ಟಾ ಬರ್ಕೊಳಕತ್ತೇವಿ, ಉಲ್ಟಾ ವಿ ಕಡೆ ಬರ್ಕೊಳಕತ್ತೇವಿ ಅಂತಂದ್ಮೇಲೆ ಇದ್ರ ಚಿಹ್ನೆ ಚೇಂಜ್ ಆಗ್ತೈತಿ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ಟಿ ಐತಿ, ಇಲ್ಲಿಯೂ ಟಿ ಐತಿ, ಈ ಟಿ ಅನ್ನ ಉಲ್ಟಾ ಹೋಗಾಕತ್ತೇವಿ. ಅದ್ರ ಸಲುವಾಗಿ ಏನು ಅಂತಂದ್ರ ಇದ್ರ ಚಿಹ್ನೆ ಏನಾಗ್ತೈತಿ, ಚೇಂಜ್ ಆಗ್ತೈತಿ. ಈ ಸೈಡ್ ಮುಖ ಇದ್ದದ್ದು ಏನಾಗ್ತೈತಿ, ಇದು ಈ ಸೈಡ್ ಮುಖ ಆಗಿ ಇಲ್ಲಿ ವಿ ಬರ್ತೈತಿ. ಈಗ ಇಲ್ಲಿ ಎ ದಿಂದ ನಾವು ಇಲ್ಲಿ ಸೀದಾ ನೇರವಾಗಿ ನಾವು ಹೋಗಾಕತ್ತೇವಿ, ಹೌದಾ. ವಿ ದಿಂದ ನೇರವಾಗಿ ಎ ಕಡೆಗೆ ಹೊಂಟೇವಿ ಅಂತಂದ್ರ ಈ ಎಲ್ಲಾ ಏನ್ ಮಾಡ್ಬೇಕು, ಹೆಂಗದಾವ ಹಂಗ ಬರ್ಕೋಬೇಕು. ಈಕ್ವಲ್ ಟು ವಾಯ್ ಗ್ರೇಟರ್ ದೆನ್ ಎ. ಇದು ಏನು ಆಯ್ತು ಅಂತಂದ್ರೆ ಒಂದು ನಮ್ಗೆ ಸ್ಟೇಟ್ಮೆಂಟ್ ಸಿಕ್ತು. ಈಗ ಇಲ್ಲಿ ಯು ದಿಂದ ಎ ವರೆಗೆ ಹೋಗ್ಬೇಕು. ಯು ದಿಂದ ಎ ವರೆಗೆ ಹೋಗ್ಬೇಕು ಅಂತಂದ್ರೆ ಯಾವ್ಯಾವ ಚಿಹ್ನೆಗಳು ಬರ್ತಾ ಇದಾವೆ ಇಲ್ಲಿ, ಈ 4 ಚಿಹ್ನೆಗಳು ನಮಗೆ ಇಲ್ಲಿ ಸಿಗ್ತಾ ಇದಾವೆ. ಈ 4 ಚಿಹ್ನೆಗಳಲ್ಲಿ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು ನಾವು, ನೋಡ್ರಿ ಒಂದ ಕಡೆ ಮುಖ ಇದಾವೆಲ್ಲ, ಈ ಒಂದು ಚಿಹ್ನೆಗೆ ಪ್ರಿಫರೆನ್ಸ್ ಕೊಡ್ಬೇಕು. ಇದ ನಮ್ಮ ಆನ್ಸರ್ ಒಳಗೆ ಇರ್ಬೇಕು. ನೋಡ್ರಿ ಇಲ್ಲಿ ಅದೈತಿ ಆನ್ಸರ್, 1ನೇದು ಫಾಲೋ ಇಲ್ಲಿ ಆಗ್ತೈತಿ. 1ನೇದು ಫಾಲೋ ಏನಾಗ್ತೈತಿ, ಆಗ್ತೈತಿ. ಈಗ ನೆಕ್ಸ್ಟ್ ಎಕ್ಸ್ ದಿಂದ ಟಿ ವರೆಗೆ ಹೋಗ್ಬೇಕು. ಇಲ್ಲಿ ಎಕ್ಸ್ ಇದೆ, ಆಮೇಲೆ ಇಲ್ಲಿ 2 ಕಡೆ ಟಿ ಇದಾವ್. ಎಕ್ಸ್ ಇದೆ, ಆಮೇಲೆ 2 ಕಡೆ ಟಿ ಇದಾವ್. ಬಟ್ ಇಲ್ಲಿ ಜೋಡಣೆ ಆಗುವಂತದ್ದು ಯಾವ್ದಿದೆ, ಇಲ್ಲಿ ಇವು ಎರಡುಗಳನ್ನ ಜೋಡಣೆ ಮಾಡ್ಕೋಬಹುದು ನಾವು, ಈ ಎರಡುಗಳನ್ನ, 2ನೇದ್ದು ಮತ್ತು 3ನೇದ್ದ. ಓಕೆ, ಈಗ ಇಲ್ಲಿ ಏನ್ ಮಾಡೋಣ, ಎಕ್ಸ್ 3ನೇ ಆಪ್ಷನ್ ಅನ್ನ ನಾ ಇಲ್ಲಿ ಬರ್ಕೊಂಡೆ. ಆಮೇಲೆ ಆಲ್ರೆಡಿ ಇಲ್ಲಿ ವಿ ಅಂತ ಹೇಳಿ ಇದೆ, ವಿ ದಿಂದ ಇಲ್ಲಿ ನೇರವಾಗಿ ಹೋಗಾಕತ್ತೀವಿ, ಅದ್ರ ಸಲುವಾಗಿ ಇಲ್ಲಿ ನಾವು ಈ ರೀತಿ ಬರ್ಕೋತೀವಿ. ಇದರಲ್ಲಿ ಚಿಹ್ನೆಗಳು ಯಾವ್ಯಾವ್ದು ಬರ್ತಾವು ಇಲ್ಲಿ ನೋಡ್ರಿ, ಎರಡುಗಳ ಮುಖ ಕೂಡ್ಕೊಳಕತ್ತೈತಿ, ಯಾವುದೇ ಕನ್ಕ್ಲೂಷನ್ ಬರಂಗಿಲ್ಲ. 2ನೇ ಆಪ್ಷನ್ ತಪ್ಪಾಗ್ತೈತಿ. ಇದ್ರ ಆನ್ಸರ್ ಏನಾಗ್ತೈತಿ, ಓನ್ಲಿ 1 ಫಾಲೋ.
ಓನ್ಲಿ ಒನ್ ಫಾಲೋ. ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರ ಅಂತಂದ್ರ ಈಸಿಯಾಗಿ ನಾವು ಎಲ್ಲಾ ಕ್ವಶನ್ಸ್ ಗಳನ್ನ ಬಿಡಿಸಬಹುದು. ಇವುಗಳನ್ನ ನೋಟ್ಸ್ ಮಾಡ್ತಾ ಹೋಗ್ರಿ. ಲಾಸ್ಟಿಗೆ ಒಂದು QR ಕೋಡ್ ಕೊಡ್ತೇನೆ, ಇದರ ಒಂದು ಏನ್ ಮಾಡ್ಕೊಡ್ರಿ, ಸ್ಕ್ಯಾನ್ ಮಾಡ್ಕೊಂಡು ಇದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು, ಈ ಎಲ್ಲಾ ಸ್ಲೈಡ್ಸ್ ಗಳನ್ನ ಇಲ್ಲಿ ಏನ್ ನೋಡಕತ್ತಿರೋದು. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ಏನಿದೆ ಇಲ್ಲಿ ಕನ್ಕ್ಲೂಷನ್ ನೋಡೋಣ. ಎ ದಿಂದ ಆರ್ ವರೆಗೆ ಹೋಗ್ಬೇಕು, ಎ ದಿಂದ ಆರ್ ವರೆಗೆ. ಸೊ ಎ ದಿಂದ ಆರ್ ವರೆಗೆ ಇಲ್ಲಿ ನೋಡ್ರಿ, ಇವ್ ಎರಡುಗಳನ್ನ ಕೂಡಿಸುವಂತದ್ದು ಐತಿ, ನೇರವಾಗಿ ಬರ್ಕೋರಿ ಇಲ್ಲಿ. ಎ ದಿಂದ ಆರ್ ವರೆಗೆ ಬರ್ಕೊಂತ ಹೋಗ್ರಿ. ಇಲ್ಲಿ ಫಸ್ಟ್ ಗ್ರೇಟರ್ ದೆನ್, ಆಮೇಲೆ ಈಕ್ವಲ್ ಟು, ಆಮೇಲೆ ಸ್ಮಾಲರ್ ದೆನ್ ಬರ್ತಾ ಇದೆ. ಈಗ ಇಲ್ಲಿ ಎರಡುಗಳ ಮುಖ ಇರ್ತಕ್ಕಂಥದ್ದು ಕೂಡ್ಕೊಳಕತೈತಿ, ಒಂದೇದ್ದು ತಪ್ಪಾಗ್ತೈತಿ. ಹೌದು. ಎರಡನೇದು ಟಿ ದಿಂದ ಎಚ್ ವರೆಗೆ, ಟಿ ದಿಂದ ಎಚ್ ವರೆಗೆ ಸಿಂಪಲ್ ಇದೆ. ಒಂದೇದ್ ಯಾವ್ದು ಬರ್ತಾ ಇದೆ ಇಲ್ಲಿ ನಡುವೆ, ಸ್ಮಾಲರ್ ದೆನ್, ಆಮೇಲೆ ಸ್ಮಾಲರ್ ಈಕ್ವಲ್ ಟು ಬರ್ತಾ ಇದೆ. ಇವು ಎರಡುಗಳಲ್ಲಿ ಪ್ರಿಫರೆನ್ಸ್ ನಾವು ಕೊಡ್ಬೇಕಾಗಿರುವಂತದ್ದು ಈ ಚಿಹ್ನೆಗೆ, ಅದ ಐತಿ ಇಲ್ಲಿ ಚಿಹ್ನೆ, ಎರಡನೇದ್ದು ಸರಿ ಇದೆ. ಇದಕ್ಕೆ ಆನ್ಸರ್ ಏನ್ ಬರ್ತೈತಿ, ಓನ್ಲಿ ಸೆಕೆಂಡ್ ಏನಾಗ್ತೈತಿ ಇಲ್ಲಿ ಫಾಲೋ. ಎರಡನೇದು ಮಾತ್ರ ಏನಾಗ್ತೈತಿ ಇಲ್ಲಿ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಈಸಿ ಇದಾವಲ್ಲ. ಈ ರೀತಿ ಕ್ವಶನ್ಸ್ ಗಳು ಬಂದ್ರನ ಒಂದ್ ಸ್ವಲ್ಪ ಟಫ್ ಆಗ್ತೈತಿ, ಎಲ್ಲಿಂದ ಎಲ್ಲಿಗೆ ಜೋಡಣೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಯಾವ್ಯಾವ ಅಕ್ಷರಗಳು ನೋಡ್ರಿ, ಈಗ ಇಲ್ಲಿ ಫಸ್ಟ್ ಗೆ ನಾವ್ ಏನ್ ಮಾಡಿದ್ವಿ, ಯು ದಿಂದ ಎ ವರೆಗೆ ಹೋಗ್ಬೇಕಾಗಿತ್ತು ನಾವು, ಯು ದಿಂದ ಎ ವರೆಗೆ. ಬಟ್ ಯಾವ್ಯಾವ ತಗೋಬೇಕು ನಾವೀಗ ಇಲ್ಲಿ, ಈಗ ನೋಡ್ರಿ ಇಲ್ಲಿ ಯು ದಿಂದ ಎ ವರೆಗೆ ನಾವು ಒಂದೇದ್ದು ಮತ್ತು ನಾಲ್ಕನೇ ತಗೊಂಡ್ವಿ ಅಂದ್ರ ಇವ್ ಎರಡುಗಳನ್ನ ಜೋಡಣೆ ಮಾಡಕ್ ಯಾವ್ದು ಇಲ್ಲ, ಈ ಎರಡುಗಳನ್ನ ಜೋಡಣೆ ಮಾಡಕ್ ನಡಕ ಯಾವ್ದು ನಮ್ಗ ಇಲ್ಲ. ಅದ್ರ ಸಲುವಾಗಿ ಯು ಮತ್ತು ಟಿ ಮತ್ತು ವಿ ಮತ್ತು ಟಿ, ಇವ್ ಎರಡುಗಳಲ್ಲಿ ಕಾಮನ್ ಇರುವಂತದ್ದು ಟಿ ಇದೆ, ಅದು ಜೋಡಣೆ ಮಾಡುತ್ತೆ ನಮಗೆ. ಹೌದಾ. ಸೊ ಅದನ್ನ ಒಂದು ತಗೊಂಡ್ವಿ. ಆಮೇಲೆ ಈ ಎರಡನೇದ್ದು ಮತ್ತು ಮೂರನೇದನ್ನ ಕೂಡ್ಸಿದ್ವಿ ಅಂತ ವಿ ವಿ ಜೋಡಣೆ ಆಗಿ ಯು ದಿಂದ ಎ ವರೆಗೆ ನಾವು ಹೋಗ್ಬಹುದು. ಹಿಂಗದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಎ ದಿಂದ ಎಫ್ ವರೆಗೆ ಹೋಗ್ಬೇಕು. ಇಲ್ಲಿ ಎ ಇದೆ, ಆಮೇಲೆ ಇಲ್ಲಿ ಎಫ್ ಇದೆ. ಸೊ ನೇರವಾಗಿ ಐತಿ, ಯಾವ್ಯಾವ ಚಿಹ್ನೆಗಳು ಬರ್ತಾ ಇದಾವ್ ನೋಡ್ರಿ ಇಲ್ಲಿ ಎ ದಿಂದ ಎಫ್ ವರೆಗೆ. ಒಂದೇದ್ದು ಗ್ರೇಟರ್ ದೆನ್, ಗ್ರೇಟರ್ ದೆನ್, ಗ್ರೇಟರ್ ಈಕ್ವಲ್ ಟು ಬರ್ತಾ ಇದೆ, ಆಮೇಲೆ ಈಕ್ವಲ್ ಬರ್ತಾ ಇದೆ, ಆಮೇಲೆ ಗ್ರೇಟರ್ ದೆನ್. ಸೊ ಈ ಎಲ್ಲವುಗಳು ಒಂದ ಕಡೆ ಮುಖ ಮಾಡ್ಯಾವು. ಇದರ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು ನಾವು, ಗ್ರೇಟರ್ ದೆನ್ ಕೊಡ್ಬೇಕು. ಗ್ರೇಟರ್ ದೆನ್ ಐತಿ, ಒಂದೇ ಆಪ್ಷನ್ ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಎರಡನೇದು ಸಿ ದಿಂದ ಜಿ ವರೆಗೆ, ಇದರಿಂದ ಸಿ ದಿಂದ ಜಿ ವರೆಗೆ, ಸಿ ದಿಂದ ಏನ್ ಮಾಡ್ಬೇಕು ಇಲ್ಲಿ ಜಿ ವರೆಗೆ ಹೋಗ್ಬೇಕು. ಯಾವ್ಯಾವ್ದು ಬರ್ತಾವ ಇಲ್ಲಿ, ಗ್ರೇಟರ್ ಈಕ್ವಲ್ ಟು ಬರ್ತಾ ಇದೆ, ಈಕ್ವಲ್ ಬರ್ತಾ ಇದೆ, ಗ್ರೇಟರ್ ಗ್ರೇಟರ್ ಈಕ್ವಲ್ ಟು ಬರ್ತಾ ಇದೆ. ಇದರಲ್ಲಿ ಪ್ರಿಫರೆನ್ಸ್ ನಾವು ಗ್ರೇಟರ್ ದೆನ್ ಕೊಡ್ಬೇಕು. ಬಟ್ ಇಲ್ಲಿ ಗ್ರೇಟರ್ ಈಕ್ವಲ್ ಬಂದಿದೆ ಪ್ರಿಫರೆನ್ಸ್, ನಮ್ಗೆ ಆನ್ಸರ್ ಗ್ರೇಟರ್ ಬರ್ಬೇಕಾಗಿತ್ತು, ಇಲ್ಲಿ ಗ್ರೇಟರ್ ಈಕ್ವಲ್ ಬಂದೈತಿ. ಎರಡನೇದು ಏನಾಗುತ್ತೆ ಇಲ್ಲಿ ತಪ್ಪಾಗುತ್ತೆ. ಎ ದಿಂದ ಜಿ ವರೆಗೆ ಪೂರ್ತಿ ತಗೋರಿ. ಇಲ್ಲಿ ಗ್ರೇಟರ್ 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 ಈಕ್ವಲ್ ಈಕ್ವಲ್ ಗ್ರೇಟರ್ ಗ್ರೇಟರ್ ಈಕ್ವಲ್. ಸೊ ಇದರಲ್ಲಿ ನಮ್ಗೆ ಆನ್ಸರ್ ಯಾವ್ದು ಬರ್ತೈತಿ ಇಲ್ಲಿ, ಗ್ರೇಟರ್ ನ ಬರ್ತೈತಿ, ಗ್ರೇಟರ್ ದೆನ್. ಬಟ್ ಇಲ್ಲಿ ಈಕ್ವಲ್ ಕೊಟ್ಟಾರ, ಇದು ಕೂಡ ತಪ್ಪಿದೆ. ಆನ್ಸರ್ ಏನಾಗ್ತೈತಿ, ಓನ್ಲಿ ಒನ್, ಓನ್ಲಿ ಫಸ್ಟ್ ಏನಾಗುತ್ತೆ ಇಲ್ಲಿ ಫಾಲೋ. ಒಂದೇದ್ ಮಾತ್ರ ಇಲ್ಲಿ ಫಾಲೋ ಆಗ್ತೈತಿ, ಎರಡನೇದ್ ಮತ್ತು ಮೂರನೇದ್ ಏನಿದಾವ ಇಲ್ಲಿ ತಪ್ಪಿದಾವ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಒಂದು ಹೇಳ್ತೇನೆ, ಇದನ್ನೊಂದ್ ಸ್ವಲ್ಪ ಬಿಡಿಸ್ರಿ ನೋಡೋಣ. ಓಕೆ, ಇದನ್ನ ಬಿಡಿಸಿ ವಿಡಿಯೋ ಪಾಸ್ ಮಾಡ್ರಿ, ಕಮೆಂಟ್ ಮಾಡ್ರಿ ನೋಡೋಣ. ಆರ್ ದಿಂದ ಎಲ್ ವರೆಗೆ ಹೋಗ್ಬೇಕು. ಇಲ್ಲಿ ಆರ್ ಇದೆ, ಬಟ್ ಇಲ್ಲಿ ಉಲ್ಟಾ ಹೋಗ್ಬೇಕು. ಇಲ್ಲಿ ಎರಡುಗಳನ್ನ ಜೋಡಿಸುವಂತ ಅಕ್ಷರ ಎನ್ ಇದೆ, ಬಟ್ ಆರ್ ದಿಂದ ಎಲ್ ವರೆಗೆ ಹೋದ್ವಿ ಅಂತಂದ್ರೆ ಏನ್ ಮಾಡ್ಬೇಕು ನಾವೀಗ ಇಲ್ಲಿ, ಇವಾಗ ಚಿಹ್ನೆಯನ್ನ ಚೇಂಜ್ ಮಾಡ್ಕೊತಾ ಹೋಗ್ಬೇಕು. ಮೊದಲ ಆರ್ ದಿಂದ ಹೊಂಟೇವಿ, ಈಕ್ವಲ್ ಟು ಈಕ್ವಲ್, ಆಮೇಲೆ ಇಲ್ಲಿ ಎಲ್ ವರೆಗೆ ಹೋಗ್ಬೇಕಾಗಿತ್ತು ನಾವ, ಹೌದಾ. ಆಮೇಲೆ ಇದ್ರ ಚಿಹ್ನೆ ಆಚೆ ಕಡೆ ಇದ್ದದ್ದು ಈ ಸೈಡ್ ಆಗ್ತೈತಿ. ಈಗ ಇಲ್ಲಿ ಪ್ರಿಫರೆನ್ಸ್ ಅದು ಕೊಡ್ಬೇಕು, ನಾವು ಇದಕ್ ಕೊಡ್ಬೇಕು, ಬಟ್ ಇಲ್ಲಿ ಬ್ಯಾರೆ ಇದೆ, ಇದು ಒಂದೇದು ತಪ್ಪಾಗ್ತೈತಿ. ಆರ್ ದಿಂದ ಎಂ ವರೆಗೆ, ಆರ್ ದಿಂದ ಎಂ ವರೆಗೆ ಉಲ್ಟಾನ ಹೋಗ್ಬೇಕು. ಉಲ್ಟಾ ಹೋಗ್ಬೇಕು ಅಂತಂದ್ರೆ ಏನಾಗ್ತೈತಿ, ಎಲ್ಲಾ ಚಿಹ್ನೆಗಳು ಏನಾಗ್ತಾವೆ ಇಲ್ಲಿ ಚೇಂಜ್ ಆಗ್ತಾವೆ. ಓಕೆ, ಇದ್ರದ್ದು ಕೂಡ ಹಿಂಗಾಗ್ತೈತಿ. ಸೊ ಇಲ್ಲಿ ನಮಗೆ ಪ್ರಿಫರೆನ್ಸ್ ಇದಕ್ ಕೊಡ್ಬೇಕಾಗ್ತೈತಿ, ಅದ ಐತಿ ಇಲ್ಲಿ. ಇಲ್ಲಿ ಏನಾಗ್ತೈತಿ, ಓನ್ಲಿ ಸೆಕೆಂಡ್ ಫಾಲೋ. ಎರಡನೇದು ಮಾತ್ರ ಇಲ್ಲಿ ಏನಾಗ್ತೈತಿ ಫಾಲೋ ಆಗ್ತೈತಿ. ನೆಕ್ಸ್ಟ್ ಪ್ರಶ್ನೆ, ಎಲ್ಲದಿಂದ ಎನ್ ವರೆಗೆ, ಎಲ್ಲದಿಂದ ಎನ್ ವರೆಗೆ ಹೋಗ್ಬೇಕಾಗೈತಿ. ಎಲ್ಲದಿಂದ ಎನ್ ವರೆಗೆ ನೇರವಾಗಿರೋದ್ರಿಂದ ನೇರವಾಗಿ ಯಾವ್ಯಾವ ಇದಾವ ಅವುಗಳನ್ನ ಬರ್ಕೊಂತ ಹೋಗ್ರಿ. 3 ಚಿಹ್ನೆಗಳು ಬರ್ತಾವ, ಇದರಲ್ಲಿ ಪ್ರಿಫರೆನ್ಸ್ ನಾವು ಇದಕ್ ಕೊಡ್ಬೇಕಾಗ್ತೈತಿ ಮೂರುಗಳಲ್ಲಿ.
ಅದ ಐತಿ ಒಂದನೇದ್ದು ಸರಿ. ಈಸಿ ಇದೆ ಅಲ್ಲ, ಇಷ್ಟ ಈಸಿ ಬಂತು ಅಂತಂದ್ರ ಓಕೆ. ಬಟ್ ಅವುಗಳನ್ನ ಜೋಡಣೆ ಮಾಡಕ್ ಬಂದು ಅಂತಂದ್ರ ಒಂದ್ ಸ್ವಲ್ಪ ಟಫ್ ಆಗ್ತೈತಿ, ಅವುಗಳನ್ನ ಕಲ್ಕೋಬೇಕು. ಕೆ ದಿಂದ ಎಂ ವರೆಗೆ ಇಲ್ಲಿ ನೋಡ್ರಿ, ಇಲ್ಲಿಂದ ಕೆ ದಿಂದ ಉಲ್ಟಾ ಹೋಗ್ಬೇಕಾಗೈತಿ. ಕೆ ದಿಂದ ಎಂ ವರೆಗೆ ಉಲ್ಟಾ ಹೋಗ್ಬೇಕು. ಉಲ್ಟಾ ಹೋಗ್ಬೇಕು ಅಂತಂದ್ರ ಚಿಹ್ನೆಗಳು ಚೇಂಜ್ ಆಗ್ತಾವ. ಇದ್ರದ್ದು ಈಚೆ ಕಡೆ ಮುಖ ಇದ್ದದ್ದು ಆಚೆ ಕಡೆ ಆಯ್ತು, ಆಚೆ ಕಡೆ ಮುಖ ಇದ್ದದ್ದು ಈ ಸೈಡ್ ಆಗುತ್ತೆ. ಇದರಲ್ಲಿ ಪ್ರಿಫರೆನ್ಸ್ ನಾವು ಈ ಚಿಹ್ನೆಗೆ ನಾವು ಕೊಡ್ಬೇಕಾಗ್ತೈತಿ, ಅದ ಐತಿ. ಎರಡನೇದು ಕೂಡ ಏನೈತಿ ಇಲ್ಲಿ ಸರಿ ಆನ್ಸರ್ ಆಗುತ್ತೆ. ಆರ್ ದಿಂದ ಎನ್ ವರೆಗೆ, ಆರ್ ದಿಂದ ಎನ್ ವರೆಗೆ, ಆರ್ ದಿಂದ ಎನ್ ವರೆಗೆ ನೇರವಾಗಿ ಐತಿ. ಇವೆರಡ ಚಿಹ್ನೆಗಳು ಇಲ್ಲಿ ಬರ್ತಾ ಇದಾವೆ. ಇದರಲ್ಲಿ ಪ್ರಿಫರೆನ್ಸ್ ನಾವು ಇದಕ್ಕ ಕೊಡ್ಬೇಕು. ಇಲ್ಲೇನು ಅದ ಚಿಹ್ನೆ ಐತಿ ಮೂರನೇದು. ಆಲ್ ಆರ್ ಫಾಲೋ, ಎಲ್ಲ ಫಾಲೋ ಆಗ್ತವೆ. ಆನ್ಸರ್ ಅದಕ್ಕೆ ಮೂರು ಸರಿ ಆಗ್ತವೆ. ಓಕೆ, ವಿಡಿಯೋ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೇಗ ಬೇಗನೆ ಇನ್ನೂ ಕ್ವಶನ್ಸ್ ಇದಾವೆ. ನೆಕ್ಸ್ಟ್ ನೋಡಿ ಇಲ್ಲಿ, ಎಸ್ ದಿಂದ ಪಿ ವರೆಗೆ, ಎಸ್ ದಿಂದ ಪಿ ವರೆಗೆ ಹೋಗೋದೈತಿ, ಉಲ್ಟಾ ಹೋಗೋದೈತಿ. ಉಲ್ಟಾ ಅಂತಂದ್ರ ಇಲ್ಲಿ ಏನ್ ಮಾಡ್ಬೇಕು, ಚಿಹ್ನೆಗಳು ಚೇಂಜ್ ಆಗ್ತಾವು. ಇದರಲ್ಲಿ ಪ್ರಿಫರೆನ್ಸ್ ನಾವು ಈ ಚಿಹ್ನೆ ಕೊಡ್ಬೇಕಾಗುತ್ತೆ. ಒಂದನೇದ್ದು ಸರಿ ಇದೆ, ಅದೈತಿ. ವಿ ದಿಂದ ಕ್ಯೂ ವರೆಗೆ, ವಿ ದಿಂದ ಇಲ್ಲಿಗೆ ಕ್ಯೂ ವರೆಗೆ ಉಲ್ಟಾ ಹೋಗ್ಬೇಕಾಗೈತಿ. ಇದು ಚಿಹ್ನೆ ಉಲ್ಟಾ ಇರೋದರಿಂದ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು. ಸೊ ಇಲ್ಲಿ ಈ ಚಿಹ್ನೆ ಬರ್ತಾ ಇದೆ. ಆಮೇಲೆ ಓಕೆ, ಆ ಸೈಡ್ ಇದ್ದದ್ದು ಈ ಸೈಡ್ ಆಗ್ತೈತಿ. ಇವುಗಳಲ್ಲಿ ಪ್ರಿಫರೆನ್ಸ್ ನಾವು ಈ ಚಿಹ್ನೆ ಕೊಡ್ಬೇಕಾಗ್ತೈತಿ, ಅದೈತಿ. ಇದು ಕೂಡ ಸರಿ ಆನ್ಸರ್ ಇಲ್ಲಿ ಇದೆ. ಪಿ ದಿಂದ ವಿ ವರೆಗೆ ನೇರವಾಗಿತ್ತು. ಈಗ ಪಿ ದಿಂದ ವಿ ವರೆಗೆ ನೇರವಾಗಿ ಹೋಗ್ಬೇಕಾಗಿತ್ತು. ನೇರವಾಗಿ ಇತ್ತು ಅಂತಂದ್ರೆ ಯಾವುದೇ ಚಿಹ್ನೆಗಳನ್ನ ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಮೂರುಗಳಲ್ಲಿ ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಿ ನೀವು? ಪ್ರಿಫರೆನ್ಸ್ ಈ ಚಿಹ್ನೆಗಳನ್ನ ಕೊಡ್ಬೇಕಾ ಈ ಮೂರುಗಳಲ್ಲಿ? ಸೊ ಅದ ಐತಿ ಇಲ್ಲಿ. ಸೊ ಇದು ಕೂಡ ಕರೆಕ್ಟ್. ಆಲ್ ಆರ್ ಫಾಲೋ, ಮೂರು ಏನಾಗ್ತಾವೆ ಇದಕ್ಕೆ ಫಾಲೋ ಆಗ್ತವೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎ ಇಸ್ ಈಕ್ವಲ್ ಟು ಸಾರಿ ಬಿ ದಿಂದ ಟಿ ವರೆಗೆ ಹೋಗ್ಬೇಕು. ಬಿ ಎಲ್ಲಿ ಐತಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಮೂರ್ ಅದಾವ ಇದ್ರಲ್ಲಿ ಸ್ಟೇಟ್ಮೆಂಟ್ಸ್. ಇಲ್ಲಿ ಈ ರೀತಿ ಚಿಹ್ನೆಗಳಿದೆ, ಇಲ್ಲಿ ಕಾಮ ಮೂರು ಸ್ಟೇಟ್ಮೆಂಟ್ಸ್ ಅದಾವ. ಈಗ ಇಲ್ಲಿ ನಾವು ಹೋಗ್ಬೇಕಾಗಿರುವಂತದ್ದು ಬಿ ದಿಂದ ಎಲ್ಲಿಗೆ ಹೋಗ್ಬೇಕು, ಟಿ ವರೆಗೆ. ಟಿ ಎಲ್ಲಿ ಐತಿ, ಒಂದನೇ ಸ್ಟೇಟ್ಮೆಂಟ್ಸ್ ಟಿ ಇಲ್ಲಿವರೆಗೆ ಐತಿ. ಆಮೇಲೆ ಬಿ ಲೆಸ್ ದೆನ್ ಓ ಐತಿ, ಇಸ್ ಈಕ್ವಲ್ ಟು ವಿ ಇದೊಂದು ಸ್ಟೇಟ್ಮೆಂಟ್ಸ್. ಆಮೇಲೆ ಕೆ ಗ್ರೇಟರ್ ದೆನ್ ಆರ್, ಮೂರ್ ಸ್ಟೇಟ್ಮೆಂಟ್ಸ್ ಅದಾವ. ಈಗ ನಾವು ಹೋಗ್ಬೇಕಾಗಿರುವಂತದ್ದು ಎಲ್ಲಿಂದ ಎಲ್ಲಿವರೆಗೆ, ಬಿ ದಿಂದ ಏನ್ ಮಾಡ್ಬೇಕಾಗಿತ್ತು ನಾವು, ಬಿ ದಿಂದ ಎಲ್ಲಿಗೆ ಹೋಗ್ಬೇಕು, ಬಿ ದಿಂದ ಎಲ್ಲೈತಿ ಟಿ ವರೆಗೆ ಹೋಗ್ಬೇಕು. ಈಗ ಇವುಗಳನ್ನ ಜೋಡಣೆ ಮಾಡಕ್ ಎಲ್ಲೆಲ್ಲಿ ಸಿಗ್ತೈತಿ ನಮಗ? ಬಿ ದಿಂದ ವಿನು ಕೂಡ ಇಲ್ಲ ಅನ್ಸುತ್ತೆ, ಇಲ್ಲಿ ವಿ ಇಲ್ಲ, ಓ ಇದೆ. ಓ ಜೋಡಣೆ ಮಾಡಬಹುದು ನಾವು. ಇದರಲ್ಲಿ ಬಿ ದಿಂದ ಓ ವರೆಗೆ ತಗೋರಿ ನೇರವಾಗಿ. ಬಿ ದಿಂದ ಓ ವರೆಗೆ ಇದು ಬಂತು. ಈಗ ಇಲ್ಲಿ ಓ ಇದೆ, ಓ ದಿಂದ ಈಗ ಬಿ ದಿಂದ ಓ ನೇರವಾಗಿ ಐತಿ, ನೇರವಾಗಿ ತಗೊಂಡ್ವಿ. ನೇರವಾಗಿತ್ತು ಅಂತಂದ್ರ ಯಾವುದೇ ಚಿಹ್ನೆ ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಓಗೆ ಬಿಟ್ವಾ, ಓ ದಿಂದ ತಗೋರಿ, ಓ ದಿಂದ ಟಿ ವರೆಗೆ ತಗೋಬೇಕು. ಇಲ್ಲಿ ಕೂಡ ಓ ದಿಂದ ಟಿ ವರೆಗೆ ನೇರವಾಗಿ ನಾವು ಹೋಗಾಕತ್ತೇವಿ ಅಂತಂದ್ರ ಹೆಂಗದಾವು ಹಂಗ ಇಲ್ಲಿ ಆಪ್ಷನ್ಸ್ ಗಳನ್ನ ಬರ್ಕೋಬೇಕು. ಇಲ್ಲಿ ಎರಡು ನೋಡ್ರಿ ಬಾಯಿ ತೆರ್ದಾವ್, ಎರಡು ಬೇರೆ ಬೇರೆ ಕಡೆ ಸಿಟ್ ಮಾಡ್ಕೊಂಡು ಒಂದ್ ಕಡೆ ಒಂದ್ ಮುಖ, ಒಂದ್ ಕಡೆ ಒಂದ್ ಮುಖ. ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಯಾವ್ದು ಬರಂಗಿಲ್ಲ, ಒಂದನೇದ್ದು ರಾಂಗ್. ಕೆ ದಿಂದ ಎಂ ವರೆಗೆ ನೋಡೋಣ. ಈಗ ಇಲ್ಲಿ ಮೂರನೇ ಸ್ಟೇಟ್ಮೆಂಟ್ ಒಳಗೆ ಕೆ ಐತಿ, ಆಮೇಲೆ ಎಂ ಎಲ್ಲಿ ಐತಿ, ಎಂ ಇಲ್ಲಿದೆ. ಇದನ್ನ ಜೋಡಣೆ ಮಾಡುವಂತದ್ದು ಆರ್ ಇಲ್ಲಿದೆ. ಜೋಡಣೆ ಮಾಡುವಂತದ್ದು ಕೆ ಆರ್ ಏನಿದೆ, ಈ ಆರ್ ಜೋಡಣೆ ಮಾಡೋದು ಇಲ್ಲಿದೆ. ಮೊದ್ಲು ಕೆ ದಿಂದ ಆರ್ ವರೆಗೆ ಬರ್ಕೊಡ್ರಿ, ಒಂದು ಚಿಹ್ನೆ ಅಲ್ಲಿ ನಮಗ್ ಸಿಗ್ತೈತಿ. ಈಗ ಆರ್ ದಿಂದ ಎಲ್ಲಿ ತಗ ಹೋಗ್ಬೇಕು, ಆರ್ ದಿಂದ ಎಂ ವರೆಗೆ. ಆರ್ ದಿಂದ ಎಂ ಉಲ್ಟಾ ಹೋಗಾಕತ್ತೇವಿ. ಈಗ ಉಲ್ಟಾ ಹೋಗಾಕತ್ತೇವಿ ಅಂತಂದ್ರ ಚಿಹ್ನೆಗಳು ಏನಾಗ್ತಾವ, ಇಲ್ಲಿ ಈಚೆ ಕಡೆ ಮುಖ ಇದ್ದದ್ದು ಆ ಸೈಡ್ ಆಯ್ತು. ಇದು ಕೂಡ ಈಚೆ ಕಡೆ ಮುಖ ಇದ್ದದ್ದು ಈ ಸೈಡ್ ಆಗ್ತೈತಿ. ಈಗ ಇದ್ರೊಳಗೆ ನಾವು ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು, ಈ ಚಿಹ್ನೆ ಕೊಡ್ಬೇಕು. ಅದೈತೆ ನೋಡ್ರಿ, ಅದೈತಿ. ಆನ್ಸರ್ ಎರಡನೇದು ಇದಕ್ಕಷ್ಟ ಸರಿ ಆನ್ಸರ್ ಆಗ್ತೈತಿ. ಆನ್ಸರ್ ಏನಾಗ್ತೈತಿ ಇದಕ್ಕ, ಓನ್ಲಿ ಸೆಕೆಂಡ್ ಫಾಲೋ. ಎರಡನೇದು ಮಾತ್ರ ಏನಾಗ್ತೈತಿ ಇದಕ್ಕೆ ಫಾಲೋ ಆಗುತ್ತೆ. ಓಕೆ, ಇಷ್ಟ ಆಗ್ತಾ ಇದೆಯಾ ಕ್ಲಾಸ್? ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. 2 ಮಾರ್ಕ್ಸ್ ಇಷ್ಟು ನೀವು ಮಾಡಿದ್ರ ಅಂದ್ರೆ ಸಾಕು. ಇದೇನು ಬಹುಶಃ ಒಂದು ಗಂಟೆವರೆಗೆ ಕ್ಲಾಸ್ ಆಗ್ಬೋದು, 1 ಗಂಟೆಗಿಂತ ಕಡಿಮೆ ಇಷ್ಟು ನೋಡಿದ್ರೆ ಅಂತಂದ್ರ 2 ಮಾರ್ಕ್ಸ್ ಬರ್ತಾವ ನಿಮಗ. ಈಗ ಈ ದಿಂದ ಎಸ್ ವರೆಗೆ,
ಇಲ್ಲಿ ಇ ಐತಿ, ಆಮೇಲೆ ಎಸ್ ಎಲ್ ಐತಿ, ಇಲ್ಲಿ ಐತಿ. ಇವುಗಳನ್ನ ಜೋಡಣೆ ಮಾಡುವಂತದ್ದು ಎ ಇದೆ ಇಲ್ಲಿ. ಇದಿಂದ ಎ ವರೆಗೆ ಮೊದಲು ಬರ್ಕೋರಿ. ಇಲ್ಲಿ ಮೂರದಾವ್, ಇಲ್ಲಿ ಕೂಡ ಸ್ಟೇಟ್ಮೆಂಟ್ಸ್, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟೇಟ್ಮೆಂಟ್ಸ್, ದಿಂದ ಎ ವರೆಗೆ ಒಂದು ಸ್ಟೇಟ್ಮೆಂಟ್, ಎಚ್ ದಿಂದ ಟಿ ವರೆಗೆ ಒಂದು ಸ್ಟೇಟ್ಮೆಂಟ್, 3 ಸ್ಟೇಟ್ಮೆಂಟ್ ಅದಾವ. ಇಲ್ಲಿ ಚಿಹ್ನೆ ಅನ್ನೋದು ನೋಡ್ರಿ. ಈಗ ದಿಂದ ಎ ವರೆಗೆ ಯಾವ ಚಿಹ್ನೆ ಐತಿ, ನೇರವಾಗಿ ಹೋಗಾಕತ್ತೀವಿ, ಅದ್ರ ಸಲುವಾಗಿ ನೇರವಾಗಿ ಬರ್ಕೊಂಡಿವಿ ಅದನ್ನ. ಈಗ ಏನ್ ಮಾಡ್ಬೇಕು, ದಿಂದ ಎಸ್ ವರೆಗೆ ನೋಡ್ರಿ, ದಿಂದ ಎಸ್ ವರೆಗೆ ಉಲ್ಟಾ ಹೋಗ್ಬೇಕು. ಈಗ ಉಲ್ಟಾ ಹೋಗಾಕತ್ತೇವಿ ಅಂತಂದ್ರ ಆ ಸೈಡ್ ಮುಖ ಇದ್ದದ್ದು ಏನಾಗ್ತೈತಿ, ಈ ಸೈಡ್ ಮುಖ ಆಗ್ತೈತಿ. ಈಗ ಇಲ್ಲೇ ನಮಗ್ ಗೊತ್ತಾಗ್ತೈತಿ ಮುಂದಿನ ಮಾಡೋ ಅವಶ್ಯಕತೆ ಇಲ್ಲ, ಇದು ತಪ್ಪಿದೆ ಅಂತ ಹೇಳಿ. ದಿಂದ ಟಿ ವರೆಗೆ ನೋಡ್ರಿ, ಇಲ್ಲಿ ಎಂ ಐತಿ, ಆಮೇಲೆ ಟಿ ಎಂ ಐತಿ, ಇಲ್ಲಿ ಟಿ ಐತಿ. ಅಂದ್ರೆ ಇವುಗಳನ್ನ ಜೋಡಣೆ ಮಾಡಕ್ ನಮ್ಗ ಎಚ್ ಐತಿ ಇಲ್ಲಿ. ಈಗ ದಿಂದ ಎಚ್ ವರೆಗೆ ನಾವ್ ಏನ್ ಮಾಡ್ರಿ, ನೇರವಾಗಿ ಬರ್ಕೊಳ್ರಿ. ದಿಂದ ಎಚ್ ವರೆಗೆ ಒಂದೇದ್ ಇದ್ ಬರ್ತೈತಿ, ಆಮೇಲೆ ಇದ್ ಬರ್ತಾ ಇದೆ. ಇಲ್ಲಿಯೂ ಕೂಡ ಯಾವುದೇ ರೀತಿ ಇರುವಂತಹ ನಮಗ ಕನ್ಕ್ಲೂಷನ್ ಬರಂಗಿಲ್ಲ. ಯಾಕಂದ್ರ ಎರಡುಗಳ ಮುಖ ಏನಾಗ್ಯಾವ, ಇಲ್ಲಿ ಜೋಡಣೆ ಆಗ್ಯಾವು. ಇಲ್ಲಿ ಏನು ಅಂತಂದ್ರ ಬೋತ್ ಆರ್ ನಾಟ್ ಫಾಲೋ, ಎರಡು ಫಾಲೋ ಆಗಂಗಿಲ್ಲ ಇಲ್ಲಿ. ಓಕೆ, ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡಿ. ಪಿ ದಿಂದ ಯು ವರೆಗೆ ಇದೆ, ದಿಂದ ಯು ವರೆಗೆ, ದಿಂದ ಯು ವರೆಗೆ ಪಿ ಎಲ್ಲೈತಿ, ಪಿ ಇಲ್ಲಿದೆ, ಆಮೇಲೆ ಯು ಎಲ್ಲಿ, ಇದ್ರೊಳಗು ಎರಡು ಸ್ಟೇಟ್ಮೆಂಟ್ ಇದಾವ. ಇಲ್ಲಿಂದ ಇಲ್ಲಿ ಒಂದೈತಿ, ಇಲ್ಲಿಂದ ಒಂದೈತಿ, ಯು ಇಲ್ಲಿ ಐತಿ ನಮಗ. ಈಗ ಮೊದಲ್ ಏನ್ ಮಾಡೋಣ ಅಂತಂದ್ರ ನಾವು ದಿಂದ ಯು ವರೆಗೆ ಜೋಡಣೆ ಮಾಡಕ್ ಯಾವ ಸಂಖ್ಯೆ ಐತಿ ನಮಗ, ಕ್ಯೂ ಐತಿ, ಆರ್ ಐತಿ ನೋಡ್ರಿ. ಜೋಡಣೆ ಮಾಡಕ್ ಯಾವ ಸಂಖ್ಯೆ ಐತಿ, ಆರ್ ಐತಿ. ಸೊ ಇದನ್ನ ಉಲ್ಟಾನ ಬರ್ಕೋಬೇಕಾಗ್ತೈತಿ ನಾವೀಗ. ಹಾಗಾಗಿ ಮೊದಲು ಏನ್ ಮಾಡ್ಬೇಕು, ಇದನ್ನ ಈ ಸೈಡ್ ಮುಖ ಇದ್ದದ್ದು ಇಲ್ಲಿಂದ ಈ ಸೈಡ್ ಮುಖ ಆತದ್ದು, ಆರ್ ವರೆಗೆ ಆತ. ಈಗ ರಿಂದ ಯು ವರೆಗೂ ಕೂಡ ಉಲ್ಟಾನ ಹೋಗ್ಬೇಕು ನಾವು. ಉಲ್ಟಾ ಹೋಗ್ಬೇಕಂತಂದ್ರ ಇದ್ರ ಚಿಹ್ನೆ ಏನಾಗ್ತೈತಿ, ಈಚೆ ಕಡೆ ಇದ್ದದ್ದು ಆ ಸೈಡ್ ಆಗ್ತೈತಿ. ಇದ್ರೊಳಗ ಪ್ರಿಫರೆನ್ಸ್ ಏನ್ ಮಾಡ್ತೀರಾ ನೀವು, ಇದಕ್ ಕೊಡ್ತೀರಾ, ಅದ ಐತಿ ಇಲ್ಲಿ ಒಂದೇದ್ದು ರೈಟ್. ಒಂದೇದ್ ಏನಾಗತ್ತೆ ಅದಕ್ಕೆ ಸರಿ ಆನ್ಸರ್. ದಿಂದ ಕ್ಯೂ ವರೆಗೆ ಹೋಗ್ಬೇಕು. ಎನ್ ಎಲ್ಲೈತಿ, ಇಲ್ಲಿ ಎನ್ ಇದೆ, ಆಮೇಲೆ ಕ್ಯೂ ಎಲ್ಲಿದೆ, ಕ್ಯೂ ಇಲ್ಲಿದೆ. ಈಗ ಇದನ್ನ ಜೋಡಣೆ ಮಾಡಕ್ ನಮಗೆ ಆರ್ ವರೆಗೆ ಹೋಗ್ಬೇಕು ನಾವು. ದಿಂದ ಎಲ್ಲಿಗೆ ಹೋಗ್ಬೇಕು, ದಿಂದ ಆರ್ ವರೆಗೆ ಹೋಗ್ಬೇಕು. ಉಲ್ಟಾ ಹೋಗಾಕತ್ತೀವಿ, ಅದ್ರ ಸಲುವಾಗಿ ಚಿಹ್ನೆಗಳು ಏನಾಗ್ತಾವು, ಚೇಂಜ್ ಆಗ್ತಾವು. ಆರ್ ವರೆಗೆ ಬಂದ್ರೆ ದಿಂದ ಕ್ಯೂಗೂ ಕೂಡ ಉಲ್ಟಾನ ಹೋಗಾಕತ್ತೀರಿ ಅಂತಂದ್ರೆ ಇದು ಕೂಡ ಚಿಹ್ನೆ ಚೇಂಜ್ ಆಗ್ತೈತಿ. ಪ್ರಿಫರೆನ್ಸ್ ಇದು ಬರ್ತಾ ಇದೆ, ಅದ ಐತಿ ಇಲ್ಲಿ, ಇದಕ್ಕೆ ಸರಿ ಆನ್ಸರ್. ಬೋತ್ ಫಾಲೋ, ಎರಡು ಏನಾಗ್ತಾ ಇದಕ್ಕೆ ಫಾಲೋ ಆಗ್ತವೆ. ಓಕೆ, ರೈಟ್. ನೆಕ್ಸ್ಟ್ ಪ್ರಶ್ನೆ, ಪಿ ದಿಂದ ಐ ವರೆಗೆ, ಇಲ್ಲಿ ಪಿ ಇದೆ, ಆಮೇಲೆ ಇಲ್ಲಿ ಆ ಇದೆ. ಅಲ್ಲಿವರೆಗೆ ಹೆಂಗ್ ಹೋಗ್ತೀರಾ ನೀವು, ದಿಂದ ಯು ಸಹಾಯ ನಮ್ಗೆ ಜೋಡಣೆ ಮಾಡ್ತೈತಿ. ಇಲ್ಲಿ ಪಿ ದಿಂದ ಯು ವರೆಗೆ ಉಲ್ಟಾ ಹೋಗಾಕತ್ತೇರಿ, ಅದ್ರ ಸಲುವಾಗಿ ಅಚ್ಚಿ ಕಡೆ ಮುಖ ಇದ್ದದ್ದು ಈಚಿ ಕಡೆ ಮಾಡ್ತೇರಿ. ಆಮೇಲೆ ದಿಂದ ಐ ವರೆಗೆ ನೇರವಾಗಿ ಹೊಂಟೇರಿ, ಹೌದಾ. ದಿಂದ ಐ ವರೆಗೆ ನೇರವಾಗಿ ಹೊಂಟೀರಿ ಅಂತಂದ್ರ ಅವಾಗ ಏನಾಗ್ತೈತಿ, ಇದು ಹೆಂಗೈತಿ ಹಂಗ ಬರ್ಕೋಬೇಕು. ಇಲ್ಲಿ ಯಾವುದೇ ಕನ್ಕ್ಲೂಷನ್ ಬರಂಗಿಲ್ಲ, ಒಂದೇದು ತಪ್ಪು. ಎರಡು ಮುಖಗಳು ಜೋಡಣೆ ಆಗತ್ತಾವ. ದಿಂದ ಪಿ ವರೆಗೆ, ದಿಂದ ಪಿ ವರೆಗೆ ಹೋಗ್ಬೇಕಾಗೈತಿ. ಜೋಡಣೆ ಮಾಡಕ್ ನಮ್ಗ ಯುನ ಐತಿ ಅಂತಂದ್ರ ಇಲ್ಲಿಂದ ಯು ವರೆಗೆ ಬರ್ಕೋರಿ. ನೇರವಾಗಿ ನೀವು ಹೋಗ್ತಾ ಇರೋದರಿಂದ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಹೆಂಗ ಚಿಹ್ನೆಗಳಿದಾವು ಹಂಗ ಇಲ್ಲಿ ಬರಿತಾ ಹೋಗ್ಬೇಕು. ಆಮೇಲೆ ದಿಂದ ಜಂಪ್ ಇಲ್ಲಿ ಆಗ್ತರಿ. ಈಗ ಇಲ್ಲೂ ಕೂಡ ನೇರವಾಗಿ ಹೋಗ್ತಾ ಇರೋದ್ರಿಂದ ಇದ ಚಿಹ್ನೆ ಬರ್ತಾ ಇದೆ. ಪ್ರಿಫರೆನ್ಸ್ ನಾವು ಗ್ರೇಟರ್ ದನ್ ಕೊಡ್ತಾ ಇದೀವಿ, ಅದ ಐತಿ ಆಪ್ಷನ್ ನಂಬರ್ ಎರಡನೇದು ಸರಿ ಇದೆ. ಇದಕ್ಕೆ ಓನ್ಲಿ ಸೆಕೆಂಡ್ ಫಾಲೋ, ಓನ್ಲಿ ಸೆಕೆಂಡ್ ಫಾಲೋ. ಈಗ ಇವಿಷ್ಟು ಕ್ವಶನ್ಸ್ಗಳು ಏನು ಅಂತಂದ್ರೆ ಈಸಿ ಇರ್ತಕ್ಕಂತಹ ಕ್ವಶನ್ಸ್ಗಳು. ಈಗ ಇದ್ರೊಳಗನ ಇನ್ನೊಂದು ಟೈಪ್ ಬರ್ತೈತಿ. ಇನ್ನೊಂದು ಟೈಪ್ ಯಾವ್ದು ಅಂತಂದ್ರೆ ಐದರ್ ಆರ್ ಅಂತ ಹೇಳಿ ಬರ್ತಾ ಇದೆ. ಐದರ್ ಆರ್ದಲ್ಲಿ 3 ಕಂಡೀಷನ್ಸ್ಗಳು ಫುಲ್ಫಿಲ್ ಆಗ್ಬೇಕು. ನಮಗೆ 3 ಕಂಡೀಷನ್ಸ್ಗಳು ಫುಲ್ಫಿಲ್ ಆದ್ವು ಅಂದ್ರೆ ಐದರ್ ಆರ್. ಮೊದಲು ಆಪ್ಷನ್ಸ್ ಒಳಗೆ ನೋಡ್ಬೇಕು. ಈಗ ಇಲ್ಲಿ ಹೆಂಗಿರ್ತೈತಿ ಅಂದ್ರೆ ಇದೊಂದು ಪ್ರಶ್ನೆ ಇರ್ತೈತಿ. ಇದ್ರಲ್ಲಿ ಆಪ್ಷನ್ಸ್ ಒಂದು ಏನ್ ಕೊಡ್ತಾರು ಅಂತಂದ್ರ ಓನ್ಲಿ ಫಸ್ಟ್ ಫಾಲೋ ಅಂತ ಹೇಳಿ ಒಂದಿರ್ತೈತಿ. ಆಮೇಲೆ ಎರಡನೇದ್ ಏನಿರ್ತೈತಿ, ಎರಡನೇ ಆಪ್ಷನ್ ಏನಿರ್ತೈತಿ ಇಲ್ಲಿ ಓನ್ಲಿ ಸೆಕೆಂಡ್ ಫಾಲೋ ಇರ್ತೈತಿ. ಮೂರನೇ ಆಪ್ಷನ್ ಏನಿರ್ತೈತಿ ಬೋತ್ ಫಾಲೋ ಇರ್ತೈತಿ, ಬೋತ್ ಫಾಲೋ. ಆಮೇಲೆ ನಾಲ್ಕನೇ ಆಪ್ಷನ್ ಇರ್ತೈತಿ ಬೋತ್ ಆರ್ ನಾಟ್ ಫಾಲೋ.
ಬೋತ್ ಆರ್ ನಾಟ್ ಫಾಲೋ, ಹಿಂಗ್ 4 ಆಪ್ಷನ್ ಇರ್ತಾವ. ಈಗ ಇದ್ರೊಳಗೆ ಯಾವ್ದು ಸರಿ ಆಗ್ತೈತಿ, ಈಗಾಗಲೇ ನಮಗ್ ಗೊತ್ತಿರುವ ಹಾಗೆ ನಮ್ಗೆ ಸರಿ ಆನ್ಸರ್ ಯಾವ್ದು ಇದರಲ್ಲಿ, ಓನ್ಲಿ ಸೆಕೆಂಡ್ ಫಾಲೋ ಅಂತ ಹೇಳಿ ನಾವಿಲ್ಲಿ ಹಾಕಿದ್ವಿ. ಈಗ ಕ್ವಶನ್ಸ್ ನೋಡಿದ ತಕ್ಷಣ, ಕ್ವಶನ್ಸ್ ನೋಡಿದ ಆಪ್ಷನ್ಸ್ ಗಳನ್ನ ನೋಡ್ಬೇಕು. ಅದರಲ್ಲಿ ಈ 4ರಲ್ಲಿ ಎಲ್ಲಾದರೂ ಐದರ್ ಆರ್ ಅಂತ ಹೇಳಿ ಇತ್ತು ಅಂತಂದ್ರ ಇದು ಅಲ್ಲ, ಇದು ಅಥವಾ ಅದು ಅನ್ನಂಗದು, ಇದು ಅಥವಾ ಅದು ಅನ್ನುವಂಥದ್ದು ಎಲ್ಲರ ನಿಮ್ಗ ಇಲ್ಲಿ ಆಪ್ಷನ್ಸ್ ಒಳಗ ನೋಡಾಕ್ ಸಿಕ್ತು ಅಂತಂದ್ರ ಅವಾಗ ಏನ್ ಮಾಡ್ಬೇಕು ಅಂತಂದ್ರ ಈ ಮೂರುಗಳನ್ನ ಫಾಲೋ ಆಗ್ತಾವೇನು ಅಂತ ಹೇಳಿ ನೋಡ್ಬೇಕು. ಈ ಮೂರು ಫುಲ್ಫಿಲ್ ಆಗ್ತಾವೇನು ಅಂತ ಹೇಳಿ ನೋಡ್ಬೇಕು. ಏನೇನು ಅಂತಂದ್ರ ಎಲಿಮೆಂಟ್ ಸೇಮ್ ಇರ್ಬೇಕು. ಎಲಿಮೆಂಟ್ ಅಂತಂದ್ರ ಹೆಂಗ್ ಹೇಳ್ರಿ, ಇಲ್ಲಿ ಇದಾವಲ್ಲ ಎಲಿಮೆಂಟ್ ಬಿ ಎಫ್ ಇವು ಎರಡು ಏನಿರ್ಬೇಕು, ಎರಡು ಕಾನ್ಕ್ಲೂಷನ್ ಒಳಗ ಎರಡುಗಳು ಎಲಿಮೆಂಟ್ ಸೇಮ್ ಇರ್ಬೇಕು. ಇದು ಉಲ್ಟಾ ಪುಲ್ಟಾ ಇದ್ರು ಇರ್ತೈತೆ, ಬಟ್ ಇಲ್ಲಿ ಈ ಒಂದನೇದು ಆಪ್ಷನ್ ಎರಡನೇ ಆಪ್ಷನ್ ಎಲಿಮೆಂಟ್ ಎರಡೂಗಳಲ್ಲಿ ಅಕ್ಷರಗಳು ಸೇಮ್ ಇರ್ಬೇಕು. ಬಿ ಎಫ್ ನ ಇರ್ಬೇಕು. ಎರಡನೇದೇನು, ಎರಡು ಕಾನ್ಕ್ಲೂಷನ್ ತಪ್ಪಾಗಿರ್ಬೇಕು ಅಂತಂದ್ರೆ ಇವು ಎರಡು ಕಾನ್ಕ್ಲೂಷನ್ ಏನಾಗ್ಬೇಕು, ರಾಂಗ್ ಆಗಿರ್ಬೇಕು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಮತ್ತೊಂದ್ ಯಾವ್ದೈತಿ, ಕಾನ್ಕ್ಲೂಷನ್ ಎರಡು ಸೇರಿಸಿದಾಗ ಉತ್ತರ ಸರಿ ಆಗ್ಬೇಕು. ಕಾನ್ಕ್ಲೂಷನ್ ಎರಡು ಸೇರಿಸಿದಾಗ ಅಂತಂದ್ರೆ ಇವು ಎರಡು ಕಾನ್ಕ್ಲೂಷನ್ ಅನ್ನ ಸೇರಿಸಿದಾಗ ಏನ್ ಬರ್ತೈತಿ, ಈ ರೀತಿ ಬರ್ತೈತಿ ನೋಡ್ರಿ. ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ ಇದು ಆನ್ಸರ್ ನಮಗೆ ಬರ್ತಾ ಇದ್ರೆ ಇದಕ್ಕೆ ಆನ್ಸರ್ ಏನಾಗ್ತೈತಿ, ಐದರ್ ಆರ್ ಅನ್ನುವಂತಹ ಆಪ್ಷನ್ ಗೆ ಟಿಕ್ ಮಾರ್ಕ್ ಮಾಡ್ಬೇಕು. ಗೊತ್ತಾಯ್ತು. ಒಂದೇದೇನು, ಎಲಿಮೆಂಟ್ಸ್ ಸೇಮ್ ಇರಬೇಕು. ಒಂದೇದ್ದು ಏನಿರ್ಬೇಕು, ಎಲಿಮೆಂಟ್ ಸೇಮ್ ಇರ್ಬೇಕು. ಈ ಎರಡು ಕಾನ್ಕ್ಲೂಷನ್ ಏನಿರ್ಬೇಕು, ತಪ್ಪಾಗಿರ್ಬೇಕು. ಈ ಎರಡುಗಳನ್ನ ಸೇರಿಸಿದಾಗ ಈಗ ಗ್ರೇಟರ್ ಈಕ್ವಲ್ ಆನ್ಸರ್ ಬರ್ಬೇಕು. ಅಂದ್ರೆ ಬಿ ದಿಂದ ಎಫ್ ವರೆಗೆ ನೀವು ಹೋದ್ರಂದ್ರ, ಎಲ್ಲಿಂದ ಬಿ ದಿಂದ ಎಫ್ ವರೆಗೆ ನೀವು ಹೋದ್ರ ಏನ್ ಬರ್ಬೇಕು ಆನ್ಸರ್, ಗ್ರೇಟರ್ ಈಕ್ವಲ್ ಬಂದಿತ್ತು ಅಂತಂದ್ರ ಇದು ಐದರ್ ಆರ್ ಆಗ್ತೈತಿ. ಈಗ ಇದನ್ನ ಬಿಡಿಸ್ತಾ ಹೋಗೋಣ. ಇವ್ ಮೂರುಗಳನ್ನ ನೆನಪಿಟ್ಕೊಳ್ರಿ ಅಥವಾ ಸ್ಕ್ರೀನ್ ಶಾಟ್ ತಕ್ಕೊಳ್ರಿ, ಇದನ್ನ ಬರೆದು ಇಟ್ಕೊಳ್ರಿ. ಈಗಲೇ ನೋಡೋಣ ಒಂದೊಂದಾಗಿ. ಬಿ ದಿಂದ ಎಫ್ ವರೆಗೆ ಹೋಗ್ಬೇಕು ಅಂತ ಹೇಳಿ ಇದೆ. ಬಿ ದಿಂದ ಎಫ್ ವರೆಗೆ ಯಾವ್ಯಾವ್ದು ಬರ್ತಾವ, ನೇರವಾಗಿ ಹೋಗ್ತಾ ಇರೋದ್ರಿಂದ ನಾವು ಯಾವ ರೀತಿ ಅವುಗಳನ್ನ ಇಲ್ಲಿ ಬರ್ಕೊಂತ ಹೋಗೋಣ. ಈಗ ಇಲ್ಲಿ ಇದಕ್ಕೆ ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಿ, 4ರಲ್ಲಿ ಪ್ರಿಫರೆನ್ಸ್ ನಾವು ಕೊಡ್ಬೇಕಾಗಿರೋದು ಗ್ರೇಟರ್ ಈಕ್ವಲ್ ಗೆ ಕೊಡ್ಬೇಕಾಗೈತಿ. ಬಟ್ ಇಲ್ಲಿ ಗ್ರೇಟರ್ ಇದೆ, ಸೊ ಹಾಗಾಗಿ ಒಂದೇದು ಆಪ್ಷನ್ ತಪ್ಪಾಗುತ್ತೆ. ಒಂದೇ ಆಪ್ಷನ್ ಏನಾಗ್ತೈತಿ, ಇಲ್ಲಿ ತಪ್ಪಾಗ್ತೈತಿ. ಈಗ ಅದೇ ರೀತಿ ಎರಡನೇದ್ ನೋಡ್ರಿ, ಬಿ ದಿಂದ ಎಫ್ ವರೆಗಿನ ಮತ್ತು ಅದೇ ಇದೆ, ಹೌದಾ, ಅದೇ ಇರ್ತೈತಿ. ಇಲ್ಲಿಯೂ ಕೂಡ ಅವ ಚಿಹ್ನೆಗಳನ್ನ ಬರ್ತಾವು. ಇಲ್ಲಿ ನೀವು ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು, ಗ್ರೇಟರ್ ಈಕ್ವಲ್ ಕೊಡ್ಬೇಕು. ಬಟ್ ಇಲ್ಲಿ ಈಕ್ವಲ್ ಮಾತ್ರ ಐತಿ, ಎರಡು ತಪ್ಪಾದು. ಈಗ ನಮ್ಮ ಈ ಮೂರುಗಳು ಫುಲ್ಫಿಲ್ ಆಗ್ತಾವೆ ನೋಡ್ರಿ. ಮೂರು ನಮ್ಮ ಏನು ರೂಲ್ಸ್ ಗಳಿದಾವೆ ಇವು ಫುಲ್ಫಿಲ್ ಆದು ಅಂತಂದ್ರ ಇದು ಐದರ್ ಆರ್ ಒಳಗ್ ಬರ್ತೈತಿ. ಬೋತ್ ರಾಂಗ್ ಒಳಗ್ ಬರಂಗಿಲ್ಲ. ಬೋತ್ ಆರ್ ನಾಟ್ ಫಾಲೋ ಅಂತ ಏನೋ ಆಪ್ಷನ್ ಇರ್ತೈತಿ. ಒಂದ್ ಆಪ್ಷನ್ ಇದು ಕೂಡ ಇರ್ತೈತಿ ಅದ್ರೊಳಗ. ಆಮೇಲೆ ಇನ್ನೊಂದು ಆಪ್ಷನ್ ಏನ್ ಇರ್ತೈತಿ, ಐದರ್ 1 or 2 ಅಂತ ಏನೋ ಆಪ್ಷನ್ ಇರ್ತೈತಿ. ಐದರ್ 1 or 2 ಅಂತ ಏನೋ ಆಪ್ಷನ್ ಇಲ್ಲಿ ಇರ್ತೈತಿ. ಆಮೇಲೆ ಇನ್ನೊಂದು ಬೋತ್ ಆರ್ ಫಾಲೋ ಅಂತ ಏನು ಇರ್ತೈತಿ. ಇನ್ನೊಂದು ಆಪ್ಷನ್ ಏನಿರ್ತೈತಿ ಇಲ್ಲಿ, ಇನ್ನೊಂದು ಓನ್ಲಿ ಫಸ್ಟ್ ಫಾಲೋ, ಒಂದೇದ್ ಮಾತ್ರ ಫಾಲೋ ಅಥವಾ ಎರಡನೇದ್ ಮಾತ್ರ ಫಾಲೋ, ಹಿಂಗ್ ಇರ್ತಾವ ನೋಡಿ. ಬೋತ್ ಆರ್ ನಾಟ್ ಫಾಲೋ, ಈಗ ನೀವು ಎರಡು ತಪ್ಪು ಹಾಕ್ಬಿಡ್ತೀರಿ. ಬೋತ್ ಆರ್ ನಾಟ್ ಫಾಲೋ ಅಂತೇಳಿ ಹಾಕಿರಿ ಅಂತಂದ್ರ ತಪ್ಪ ಆಗ್ತೈತೆ ಆನ್ಸರ್. ಐದರ್ 1 or 2 ಅನ್ನುವಂಥದ್ದು ಕೂಡ ನೋಡ್ಬೇಕು. ಈಗ ಇಲ್ಲಿ ಈ ರೀತಿ ಇದ್ದಾಗ ಈಗ ಅವು ಮೂರು ಏನ ಇಲ್ಲಿ ನಾ ನಿಮ್ಗ ಹೇಳಿ ಕಾನ್ಸೆಪ್ಟ್ ಇವು ಫುಲ್ಫಿಲ್ ಆಗ್ತಾವೆ ನೋಡ್ರಿ. ಇಲ್ಲಿ ಫುಲ್ಫಿಲ್ ಆಗಾಕ ಒಂದೇದ್ದು ಏನಿದೆ, ಇಲ್ಲಿ ಒಂದೇದ್ರೊಳಗೆ ಏನೈತಿ, ಎಲಿಮೆಂಟ್ ಸೇಮ್ ಇರ್ಬೇಕು. ಒಂದೇದ್ದು ಫುಲ್ಫಿಲ್ ಆಗಿದೆ, ಒಂದೇ ಕಂಡೀಷನ್ ಫುಲ್ಫಿಲ್ ಆಯ್ತು, ಬೋತ್ ಆರ್ ಸೇಮ್ ಇದಾವ. ಈ ಎರಡನೇದ್ ಏನೈತಿ, ಎರಡು ಕಾನ್ಕ್ಲೂಷನ್ ತಪ್ಪಾಗಿರ್ಬೇಕು. ಈ ಎರಡು ಕಾನ್ಕ್ಲೂಷನ್ ತಪ್ಪನೇ ಇದಾವ್, ಎರಡನೇದು ಫುಲ್ಫಿಲ್ ಆಯ್ತು. ಮೂರನೇದ್ ಏನೈತಿ, ಕಾನ್ಕ್ಲೂಷನ್ ಎರಡು ಸೇರಿಸಿದಾಗ ಉತ್ತರ ಸರಿ ಆಗ್ಬೇಕು ನಮಗ. ಈಗ ಇಲ್ಲಿ ಉತ್ತರ ಯಾವ್ದು ಬಂದೈತಿ ನಮಗ, ಇದು ಬಂದೈತಿ, ಹೌದಾ. ಉತ್ತರ ಎರಡು ಕಡೆ ಇದು ಬಂದೈತಿ, ಗ್ರೇಟರ್ ಈಕ್ವಲ್ ಬಂದೈತಿ. ಇವುಗಳನ್ನ ಎರಡುಗಳನ್ನ ಸೇರಿಸಿರ ಗ್ರೇಟರ್ ಈಕ್ವಲ್ ಬರ್ತಾ ಇದೆ ನೋಡ್ರಿ. ಈ ಆನ್ಸರ್ ಸರಿ, ಮೂರನೇದು ಫುಲ್ಫಿಲ್ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಬಿ ಆಗ್ತೈತಿ, ಐದರ್ 1 or 2. ಹಿಂಗ್ ನೋಡ್ಬೇಕು. ಇನ್ನೊಂದು ಆನ್ಸರ್ ಅನ್ನ ಬಿಡ್ಸೋಣ, ಗೊತ್ತಾಗುತ್ತೆ ನಿಮಗೆ. ಇದು ನೋಡ್ರಿ ಬರ್ತೈತೋ ಇಲ್ಲೋ.
ಎ ದಿಂದ ಎಫ್ ವರೆಗೆ ಐತಿ, ಆಮೇಲೆ ಬಿ ದಿಂದ ಎಫ್ ವರೆಗೆ. ಇಲ್ಲಿ ಒಂದು ಲಕ್ಷ ಕೊಡ್ಬೇಕು ನೀವು. ಸ್ಟೇಟ್ಮೆಂಟ್ ಒಳಗ್ ನೋಡ್ರಿ, ಈಗ ನೀವು ಇದನ್ನ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಹೇಳ್ರಿ ನನಗ ನೋಡೋಣ. ಒಂದನೇ ಆಪ್ಷನ್ ಏನು ಅಂತಂದ್ರ ಬೋತ್ ಆರ್ ಫಾಲೋ ಅಂತೇಳಿ ಹೇಳ್ರಿ. ಎರಡನೇ ಆಪ್ಷನ್ ಬೋತ್ ಆರ್ ನಾಟ್ ಫಾಲೋ ಅಂತೇಳಿ ಹೇಳ್ರಿ. ಮೂರನೇ ಆಪ್ಷನ್ ಐದರ್ 1 or 2 ಫಾಲೋ ಅಂತ ಹೇಳಿ ಆನ್ಸರ್ ಹೇಳ್ರಿ. ನಾಲ್ಕನೇ ಆಪ್ಷನ್ ಓನ್ಲಿ ಸೆಕೆಂಡ್ ಫಾಲೋ. ಯಾವ್ದು ಆನ್ಸರ್ ಆಗ್ತೈತೆ ಅನ್ನೋದನ್ನ ಹೇಳ್ರಿ ನೋಡೋಣ. ನಾಲ್ಕರಲ್ಲಿ ಯಾವ್ದು ಆನ್ಸರ್ ಆಗ್ತೈತಿ ಹೇಳ್ಬೇಕು ನನಗೆ. ಸೊ ಈಗ ಇಲ್ಲಿ ಏನ್ ಮಾಡ್ಬೇಕು, ಎ ದಿಂದ ಇಲ್ಲಿ ಒಂದು ತಿಳ್ಕೊಬೇಕು, ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಬರ್ಕೊಳ್ರಿ. ಏನು ಅಂತಂದ್ರ ಸ್ಟೇಟ್ಮೆಂಟ್ ದಲ್ಲಿ ಎ ಇಸ್ ಈಕ್ವಲ್ ಟು ಬಿ ಇದ್ರೆ, ಎ ಇಸ್ ಈಕ್ವಲ್ ಟು ಬಿ ಇತ್ತು ಅಂತಂದ್ರ ಅವಾಗ ನಾವ್ ಇಲ್ಲಿ ಏನ್ ಮಾಡಬಹುದು, ಅಕ್ಷರಗಳನ್ನು ಏನ್ ಮಾಡಬಹುದು, ಚೇಂಜ್ ಮಾಡಬಹುದು. ಈಗ ಇಲ್ಲಿ ನೀವು ನೋಡಾಕತ್ರಿ ಎಲಿಮೆಂಟ್ ಸೇಮ್ ಇಲ್ಲ ಅಲ್ರಿ ಅಂತ ಅನ್ನಾಕತ್ತಾರೆ. ಬಟ್ ಇಲ್ಲಿ ಎ ಇಸ್ ಈಕ್ವಲ್ ಟು ಬಿ ಅಂತ ಅನ್ನಾಕತ್ತಾರ ಅಂದ್ಮೇಲೆ ಇಲ್ಲಿ ಎ ಯ ಸ್ಥಾನದಲ್ಲಿ ಬಿ ಬರಿಬಹುದು ಅಥವಾ ಬಿ ಯ ಸ್ಥಾನದಲ್ಲಿ ಎ ಬರಿಬಹುದು ನಾನು. ಹಾಗಾಗಿ ಇದನ್ನ ನಾನು ಇಲ್ಲಿ ತೆಗೆದು ಇಲ್ಲಿ ಎ ಬರದ್ನೆ ಅಂದ್ರ ಎ ಲೆಸ್ ದೆನ್ ಎಫ್ ಅಂತ ಆಗ್ತೈತಿ. ಈಗ ನೋಡಿ ಎಲಿಮೆಂಟ್ ಸೇಮ್ ಆದುವ, ಎರಡು ಎಲಿಮೆಂಟ್ ಸೇಮ್ ಆದಿಲ್ಲ. ನೋಡೋಣ ಏನೇನ್ ಬರ್ತೈತಿ ಇದಕ್ಕೆ ಆನ್ಸರ್. ಇದನ್ನ ಒಂದ್ ಸ್ವಲ್ಪ ಲಕ್ಷ ಕೊಟ್ಟಿರ್ಬೇಕು. ಇಲ್ಲಿ ಎ ದಿಂದ ಎಫ್ ವರೆಗೆ, ಎ ದಿಂದ ಎಫ್ ವರೆಗೆ ಇಲ್ಲಿಯೂ ಕೂಡ ಏನಿದಾವು ಅಂತಂದ್ರೆ ಎರಡು ಸ್ಟೇಟ್ಮೆಂಟ್ಸ್ ಗಳು ಇದಾವೆ. ಇಲ್ಲಿ ಎ ದಿಂದ ಇಲ್ಲಿ ಎ ಐತಿ, ಇಲ್ಲಿ ಎಫ್ ಐತಿ. ಎ ದಿಂದ ಎಫ್ ಹೋಗಾಕ ಯಾವ್ದು ನಮ್ಗೆ ನಡಕ್ ಸಿಗತೈತಿ, ಇಲ್ಲಿ ಸಿ ಸಿಗತೈತಿ ಅಲ್ಲ. ಸಿ ದಿಂದ ಏನ್ ಮಾಡ್ಕೋಬಹುದು, ನಾವು ಜೋಡಣೆ ಮಾಡ್ಕೋಬಹುದು. ಓಕೆ, ಈಗ ಮೊದಲ ಎ ದಿಂದ ಸಿ ವರೆಗೆ ನಾವು ಇಲ್ಲಿ ಹೋದ್ವಿ ಅಂತಂದ್ರ ಈಸ್ ಈಕ್ವಲ್ ಟು ಲೆಸ್ ಈಕ್ವಲ್ ಇದೆ. ಆಮೇಲೆ ಸಿ ಗೆ ಜಂಪ್ ಆಗಿ ಎಫ್ ವರೆಗೆ ಹೋದ್ವಿ ಅಂತಂದ್ರ ನೇರವಾಗಿನೂ ಹೋಗಾಕತ್ತೇವಿ. ಅದ್ರ ಸಲುವಾಗಿದ್ದು ಇದಕ್ಕೆ ಆನ್ಸರ್ ಏನ್ ಬರ್ತಾ ಇದೆ, ಏನ್ ಬರ್ತೈತಿ ಇದಕ್ಕೆ ಆನ್ಸರ್ ಲೆಸ್ ಈಕ್ವಲ್ ಟು ಬರ್ತಾ ಇದೆ. ಲೆಸ್ ಈಕ್ವಲ್ ಟು ಬರ್ತೈತಿ ಇಲ್ಲಿ. ಓಕೆ, ಅಂದ್ರ ಇಲ್ಲಿ ಈಕ್ವಲ್ ಕೊಟ್ಟಾರ, ಲೆಸ್ ಈಕ್ವಲ್ ಒಂದೇದು ಆಪ್ಷನ್ ತಪ್ಪು. ಈಗ ಇಲ್ಲಿ ಎ ದಿಂದ ಎಫ್ ವರೆಗೆ ಅಥವಾ ಬಿ ದಿಂದ ಎಫ್ ವರೆಗೆ ಸೇಮ್ ಆದ ಬರ್ತೈತಿ. ಸೇಮ್ ಆವ ಚಿಹ್ನೆಗಳು ಇಲ್ಲಿ ಬರ್ತಾ ಇದಾವೆ, ಅದ ಚಿಹ್ನೆ. ಬಟ್ ಇಲ್ಲಿ ಆನ್ಸರ್ ಕೂಡ ಇಲ್ಲಿ ಲೆಸ್ ಈಕ್ವಲ್ ಬರ್ಬೇಕು. ಬಟ್ ಇಲ್ಲಿ ಲೆಸ್ ದ್ಯಾನ್ ಇಲ್ಲಿ ನಮಗೆ ಆನ್ಸರ್ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಿದೆ. ಈಗ ನೋಡ್ರಿ, ಮೂರು ಕಂಡೀಷನ್ಸ್ ಗಳನ್ನ ನಾನ್ ನಿಮ್ಗೆ ಏನ್ ಹೇಳಿದ್ನಿ, ಆ ಮೂರು ಕಂಡೀಷನ್ಸ್ ಗಳು ಫುಲ್ಫಿಲ್ ಆಗ್ತಾವೆ ನೋಡ್ರಿ. ಒಂದೇದ್ದು ಫುಲ್ಫಿಲ್ ಆಗ್ತಾ ಇದೆ, ಎರಡು ಎಲಿಮೆಂಟ್ಸ್ ಗಳು ಸೇಮ್ ಇದಾವೆ. ಈ ಎರಡೂಗಳು ಏನಿದಾವು ತಪ್ಪಾಗಿದಾವು, ಅದು ಕೂಡ ಇದೆ. ಆಮೇಲೆ ಮೂರನೇ ಕಂಡೀಷನ್ ಏನಿದೆ ಅಂತಂದ್ರ ಈ ಎರಡೂಗಳನ್ನ ಕೂಡಿಸಿದಾಗ ಇವ್ ಎರಡೂಗಳನ್ನ ಕೂಡಿಸ್ರಿ. ಇಲ್ಲಿ ಈಕ್ವಲ್ ಇದೆ, ಆಮೇಲೆ ಇಲ್ಲಿ ಲೆಸ್ ದೆನ್ ಇದೆ. ಎರಡೂಗಳನ್ನ ಕೂಡಿಸಿದಿವಿ ಅಂತಂದ್ರೆ ಏನಾಗ್ತೈತಿ, ಇದು ಲೆಸ್ ಈಕ್ವಲ್ ಆಗ್ತೈತಿ. ಸೊ ಇಲ್ಲಿ ಎರಡೂಗಳನ್ನ ಕೂಡಿಸಿದಾಗ ನಮಗೆ ಆನ್ಸರ್ ಕೂಡ ಸರಿ ಬರ್ತಾ ಇದೆ. ಮೂರು ಫುಲ್ಫಿಲ್ ಆಗ್ತಾ ಇದಾವೆ. ಅದ್ರ ಸಲುವಾಗಿ ಇದಕ್ಕೆ ಆನ್ಸರ್ ಯಾವ್ದು ಆಗ್ತೈತಿ, ಇಲ್ಲಿ ಇದಕ್ಕೆ ಆನ್ಸರ್ ಐದರ್ 1 or 2 ಇದಕ್ಕೆ ಸರಿ ಆನ್ಸರ್. ಐದರ್ 1 or 2 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಪ್ರಾಕ್ಟೀಸ್ ಗೆ 3 ಕ್ವಶನ್ಸ್ ಗಳಿದಾವೆ. ಈ 3 ಕ್ವಶನ್ಸ್ ಗಳನ್ನ ನೀವು ಮಾಡಿ ನನಗೆ ಕಾಮೆಂಟ್ ಮಾಡ್ಬೇಕು. ಸ್ಕ್ರೀನ್ ಶಾಟ್ ತಗೋರಿ, ಇದ್ರೊಳಗೆ ಯಾವ್ದು ಬರ್ತೈತಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನನ್ನ ನಂಬರ್ ಕೂಡ ಇದೆ, ಆ ನಂಬರ್ಗೆ ನೀವು ಏನ್ ಮಾಡಬಹುದು, ನನಗೆ ವಾಟ್ಸ್ಆಪ್ ಮೆಸೇಜ್ ಕೂಡ ಮಾಡಬಹುದು 8861927838 ಗೆ. RPF ಮತ್ತು SI ಎಕ್ಸಾಮ್ ಗೆ ತಯಾರಿ ನಡೆಸುವಂತ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಐತಿ. ಓನ್ಲಿ 500 rupees ದಲ್ಲಿ ಒಳ್ಳೆ ರೀತಿಯ ಎಲ್ಲ ಕ್ಲಾಸಸ್ ಗಳು ಅವೈಲೇಬಲ್ ಇರ್ತವೆ. ಅವುಗಳನ್ನ ತಗೊಂಡು ನೀವು ಪ್ರಿಪರೇಷನ್ ಅನ್ನ ಮಾಡಬಹುದು. ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಎಲ್ಲಾ ಸಬ್ಜೆಕ್ಟ್ ಎಲ್ಲಾ ಪ್ರಿಪರೇಷನ್ ನಿಮ್ಗೆ 500 ರೂಪಾಯಿದಲ್ಲಿ ಆಗುತ್ತೆ. ಟಾಪಿಕ್ ವೈಸ್, ಚಾಪ್ಟರ್ ವೈಸ್ ಎಲ್ಲಾ ನಿಮ್ಗೆ ಕ್ಲಾಸಸ್ ಗಳು ಸಿಗುತ್ತವೆ. ಅವುಗಳನ್ನ ತಗೊಂಡು ನೀವು ಕ್ಲಾಸಸ್ ಗಳನ್ನ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ, ಏನಾದ್ರೂ ಇವತ್ತು ನೀವು ಕಲ್ತಿದ್ರಿ ಅಂತಂದ್ರೆ 1 ರಿಂದ 2 ಮಾರ್ಕ್ಸ್ ತಗೋಲಿಕ್ಕೆ ನನಗೆ ಕ್ಷಮತೆ ಬಂತುಪ್ಪ, ನಾ ತಗೋಬಹುದು ಅಂತ ಹೇಳಿ ನಿಮ್ಗೆ ಅನ್ಸಿತ್ತು ಅಂತಂದ್ರೆ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ, ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ತಿಳಿಸ್ರಿ. ಈ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಐತಿ. ಆಮೇಲೆ ಅದ್ರ ಜೊತೆಗೆ ಏನು ಕ್ಲಾಸಸ್ ಗಳು ಕೂಡ ನಮ್ಮಲ್ಲಿ ಇರ್ತಾವು ಅಂತ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.